ಅಂತ ಕರೀತೇವೆ, ಅಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ನಿರಂತರವಾಗಿ ಸಾಗ್ತಾ ಇದ್ದಾವೆ. There is an action and reaction in between the process. Where there is a process, there is an action and reaction in between the element. ಇಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂದ್ರೆ ಅಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು, ಆ ಪ್ರಕ್ರಿಯೆ ಒಳಗಡೆ ಇರ್ತಕ್ಕಂಥ ಚರಾಂಶಗಳ ಮಧ್ಯೆ ನಿರಂತರವಾಗಿ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇರೋದು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಶಿಕ್ಷಣದ ಪ್ರಕ್ರಿಯೆಯಲ್ಲೂ ಕೂಡ ಈ ಚರಾಂಶಗಳ ಮಧ್ಯೆ ನಿರಂತರವಾದಂತ ಕ್ರಿಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚರಾಂಶಗಳು ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿರ್ತವೆ. ಹಾಗಾದ್ರೆ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚರಾಂಶಗಳು ಯಾವುದು ಅನ್ನುವಂತ ಒಂದು ಪ್ರಶ್ನೆಯನ್ನು ನಾವು ಹಾಕೊಂಡ್ರೆ, ಈ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಶಿಕ್ಷಕ ಒಂದು ಚರಾಂಶ ಆದರೆ ವಿದ್ಯಾರ್ಥಿ ಮತ್ತೊಂದು ಚರಾಂಶ. ಹೀಗೆ ಶಿಕ್ಷಕ, ವಿದ್ಯಾರ್ಥಿ ಮತ್ತು ಇತರ ಅಂಶಗಳ ಜೊತೆಗೆ ನಿರಂತರವಾದಂತ ಒಂದು ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇರ್ತವೆ. More than two elements are working together in the process. In education, more than two elements are working together. Hence, we can call education is a process. ಶಿಕ್ಷಣದಲ್ಲಿಯೂ ಕೂಡ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚರಾಂಶಗಳು ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿರೋದ್ರಿಂದ ಇದನ್ನ ಒಂದು ಪ್ರಕ್ರಿಯೆ ಅಂತ ಕರೀತೇವೆ. There is a specific purpose beyond the process. ಯಾವುದೇ ಒಂದು ಪ್ರಕ್ರಿಯೆ ಸುಮ್ಮನೆ ನಡೆಯೋದಿಲ್ಲ, ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಉದ್ದೇಶ ಇರ್ತದೆ. ಶಿಕ್ಷಣಕ್ಕೂ ಕೂಡ, ಶಿಕ್ಷಣದ ಪ್ರಕ್ರಿಯೆ ಕೂಡ ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಯಾವ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇರ್ತವೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ಉದ್ದೇಶ ಇರ್ತದೆ. ಪ್ರತಿದಿನದ ವರ್ಗ ಕೋಣೆಗೆ ನಿರ್ದಿಷ್ಟವಾದಂತ ಉದ್ದೇಶಗಳಿಂದಾಗಿ ಅವರಿಬ್ಬರ ಮಧ್ಯೆ ಅಥವಾ ಎರಡಕ್ಕಿಂತ ಹೆಚ್ಚು ಚರಾಂಶಗಳ ಮಧ್ಯೆ ನಿರಂತರವಾದಂತಹ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇರೋದನ್ನ ನಾವು ಕಾಣ್ತೇವೆ. Then you can go for nature of educational process. ಹೀಗೆ ಶಿಕ್ಷಣ ಒಂದು ಪ್ರಕ್ರಿಯೆ ಅಂತ ನಾವು ಒಪ್ಪಿಕೊಂಡಾಗ, ಹಾಗಾದ್ರೆ ಶಿಕ್ಷಣದ ಪ್ರಕ್ರಿಯೆ ಎಂತದ್ದು ಅಂತ ನಾವು ನೋಡೋದಾದ್ರೆ ಅದಕ್ಕೆ JS ರಾಸ್ ಅನ್ನುವಂತ ಒಬ್ಬ ತತ್ವಜ್ಞಾನಿ ಹೀಗೆ ಹೇಳ್ತಾನೆ, ಇಟ್ಸ್ ಎ ಬೈಪೋಲಾರ್ ಪ್ರೋಸೆಸ್. ದಿ ನೇಚರ್ ಆಫ್ ಎಜುಕೇಶನ್ ಇಸ್ ಎ ಬೈಪೋಲಾರ್ ಪ್ರೋಸೆಸ್. ಶಿಕ್ಷಣದ ಪ್ರಕ್ರಿಯೆಯು ಒಂದು ದ್ವಿಮುಖವಾದಂತ ಪ್ರಕ್ರಿಯೆ. ಆಸ್ ವಿ ಹ್ಯಾವ್ ಸೀನ್ ದಿ ಒಪಿನಿಯನ್ ಆಫ್ ದಿ ಜೇಮ್ಸ್ ಎಸ್ ರಾಸ್, he just called the process of education is just like a magnet which has two poles, that is north pole and south pole. ಜೇಮ್ಸ್ ರಾಸ್ ಅನ್ನುವಂತ ಒಬ್ಬ ಶಿಕ್ಷಣ ತಜ್ಞ ಹೀಗೆ ಹೇಳ್ತಾನೆ, ಶಿಕ್ಷಣವು ಒಂದು ದ್ವಿಮುಖವಾದಂತಹ ಪ್ರಕ್ರಿಯೆ. ಹಾಗಾದ್ರೆ ದ್ವಿಮುಖ ಪ್ರಕ್ರಿಯೆ ಅಂದ್ರೆ ಹೇಗೆ ಅಂದ್ರೆ, ಉದಾಹರಣೆಗೆ ಹೇಳೋದಾದ್ರೆ ಅದನ್ನ ಒಂದು ಅಯಸ್ಕಾಂತ ಅಂತ ಹೇಳ್ತಾನೆ. ಹೇಗೆ ಅಯಸ್ಕಾಂತಕ್ಕೆ ಎರಡು ಮುಖಗಳು, ಎರಡು ಧ್ರುವಗಳು, ಉತ್ತರ ಮತ್ತು ದಕ್ಷಿಣ ಧ್ರುವ ಇರ್ತವೋ, ಹಾಗೆ ಶಿಕ್ಷಣಕ್ಕೂ ಕೂಡ ಎರಡು ಮುಖಗಳು ಪ್ರಮುಖವಾಗಿ ಕಂಡು ಬರ್ತದೆ. ಒಂದು ಶಿಕ್ಷಕವಾದರೆ ಮತ್ತೊಂದು ವಿದ್ಯಾರ್ಥಿ. ಶಿಕ್ಷಕ ವಿದ್ಯಾರ್ಥಿಗಳ ಮೇಲೆ ನಿರಂತರವಾದಂತಹ ಪ್ರಭಾವ ಬೀರ್ತಾನೆ, ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಪ್ರತಿಕ್ರಿಯೆ ಮಾಡ್ತಾರೆ. ಹೀಗೆ ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ನಿರಂತರವಾದಂತಹ ಕ್ರಿಯೆ ಪ್ರತಿಕ್ರಿಯೆಗಳು ಸಾಗ್ತಾ ಇರೋದ್ರಿಂದ ಅದನ್ನ ಒಂದು ದ್ವಿಮುಖವಾದಂತಹ ಪ್ರಕ್ರಿಯೆ ಅಂತ ನಾವು ಕರೀತೇವೆ. ಇದೇ ವ್ಯಾಖ್ಯಾನವನ್ನ ಜಾನ್ ಆಡಮ್ ಕೂಡ ಹೇಳ್ತಾನೆ, ಶಿಕ್ಷಣವು ಒಂದು ದ್ವಿಮುಖವಾದಂತ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಚರ್ಚೆ ಮಾಡುವಾಗ ಇಟ್ಸ್ ನಾಟ್ ಎ ಬೈಪೋಲಾರ್ ಪ್ರೋಸೆಸ್, ಇಟ್ ಇಸ್ ಎ ಟ್ರೈಪೋಲಾರ್ ಪ್ರೋಸೆಸ್ ಅಕಾರ್ಡಿಂಗ್ ಟು ಜಾನ್ ಡೂಯಿ. ಜಾನ್ ಡೂಯಿ ಅನ್ನುವಂತ ಒಬ್ಬ ಶಿಕ್ಷಣ ತಜ್ಞ ಈ ಶಿಕ್ಷಣದ ಪ್ರಕ್ರಿಯೆಯನ್ನ ದ್ವಿಮುಖ ಅಂತ ಒಪ್ಪಿಕೊಳ್ಳೋದಿಲ್ಲ. ಆತ ಶಿಕ್ಷಣದ ಪ್ರಕ್ರಿಯೆ ಅಂತ ಒಪ್ಪಿಕೊಳ್ತಾನೆ, ಆದ್ರೆ ಇದು ದ್ವಿಮುಖವಾದಂತದ್ದಲ್ಲ, ಇದು ಒಂದು ತ್ರಿಮುಖವಾದಂತ ಪ್ರಕ್ರಿಯೆ. ಇಟ್ಸ್ ಎ ಟ್ರೈಪೋಲಾರ್ ಪ್ರೋಸೆಸ್ according to John Dewey. What are the three important polars in the process of education? One is teacher, second one is students, and third one is environment, so-called content or the curriculum. ಜಾನ್ ಡೂಯಿಯ ದೃಷ್ಟಿಯಲ್ಲಿ ಶಿಕ್ಷಣ ಅನ್ನುವಂಥದ್ದು ತ್ರಿಮುಖವಾದಂತ ಪ್ರಕ್ರಿಯೆ. ತ್ರಿಮುಖವಾದಂತ ಪ್ರಕ್ರಿಯೆಯಲ್ಲಿ ಒಂದು ಮುಖ ಶಿಕ್ಷಕನಾದರೆ, ಮತ್ತೊಂದು ಮುಖ ವಿದ್ಯಾರ್ಥಿ, ಇನ್ನೊಂದು ಮುಖ ವಾತಾವರಣ ಅಥವಾ ಪಠ್ಯಕ್ರಮ ಅಂತ ಕರಿತೀವಿ. ಅಂದ್ರೆ ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಕ್ರಿಯೆ ಪ್ರತಿಕ್ರಿಯೆಗಳು ನಡೆಯೋದು ವಾತಾವರಣದೊಂದಿಗೆ, ಪಠ್ಯಕ್ರಮದೊಂದಿಗೆ. ಪಠ್ಯಕ್ರಮವನ್ನ ಇಟ್ಕೊಂಡು ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ನಿರಂತರವಾದಂತಹ ಕ್ರಿಯೆ ಪ್ರತಿಕ್ರಿಯೆಗಳು ಸಾಗ್ತಾ ಇದ್ದಾವೆ. ಹಾಗಾಗಿ ಜಾನ್ ಡೂಯಿ ಶಿಕ್ಷಣವನ್ನ ಒಂದು ತ್ರಿಮುಖವಾದಂತಹ ಪ್ರಕ್ರಿಯೆ ಅಂತ ಕರೀತಾನೆ. But in a modern society, especially in the modern era, education can be called it as not a bipolar one, not a tripolar one, it's a multipolar process. ಇವತ್ತು ಆಧುನಿಕ ಶಿಕ್ಷಣವನ್ನು ನಾವು ನೋಡೋದಾದ್ರೆ ಇದು ದ್ವಿಮುಖವೂ ಹೌದು, ತ್ರಿಮುಖವೂ ಹೌದು, ಅಥವಾ ದ್ವಿಮುಖವೂ ಅಲ್ಲ, ತ್ರಿಮುಖವೂ ಅಲ್ಲ, ಇದು ಒಂದು ಬಹುಮುಖವಾದಂತ ಪ್ರಕ್ರಿಯೆ. ಒಬ್ಬ ವಿದ್ಯಾರ್ಥಿ
ಶಿಕ್ಷಣದ ಕೇಂದ್ರದಲ್ಲಿದ್ದರೆ ವಿದ್ಯಾರ್ಥಿಗಳ ಸುತ್ತ ಹಲವಾರು ಅಂಶಗಳು, ಅದು ಶಿಕ್ಷಕ ಇರಬಹುದು, ಅನುಭವಗಳು ಇರಬಹುದು, ಪಠ್ಯಕ್ರಮ ಇರಬಹುದು, ಪಠ್ಯಪುಸ್ತಕ ಇರಬಹುದು, ಅಥವಾ ನೆರೆಹೊರೆಯವರು ಇರಬಹುದು, ಸಮಾಜ ಇದೆ, ಮಾಧ್ಯಮಗಳಿದಾವೆ, ಅಥವಾ ಏನು ಶಾಲಾ ಕಾಲೇಜುಗಳ ವ್ಯವಸ್ಥೆ, ಆಡಳಿತ ಇದೆ. ಇವೆಲ್ಲವುಗಳು ವಿದ್ಯಾರ್ಥಿಗಳಿಗೆ ಅನುಭವಗಳನ್ನು ಕೊಡ್ತವೆ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣ ಅನ್ನುವಂಥದ್ದು ಒಂದು ಬಹುಮುಖವಾದಂತಹ ಪ್ರಕ್ರಿಯೆ ಅಂತ ನಾವು ಕರೀಬಹುದು. ಇಲ್ಲಿವರೆಗೆ ನಾವು ಒಟ್ಟಾರೆಯಾಗಿ ಶಿಕ್ಷಣ ಒಂದು ಪ್ರಕ್ರಿಯೆ ಮತ್ತು ಆ ಪ್ರಕ್ರಿಯೆಯ ಸ್ವರೂಪವನ್ನ ಅದು ದ್ವಿಮುಖ, ತ್ರಿಮುಖ ಮತ್ತು ಬಹುಮುಖ ಪ್ರಕ್ರಿಯೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮುಂದುವರಿದು ಶಿಕ್ಷಣ ಒಂದು ಉತ್ಪನ್ನ ಅಂತ ನಾವು ಚರ್ಚೆ ಮಾಡೋಣ. ಎಜುಕೇಶನ್ ಈಸ್ ಎ ಪ್ರೋಸೆಸ್ ಅಂಡ್ ಎ ಪ್ರಾಡಕ್ಟ್. ಯಾವುದೇ ಶಿಕ್ಷಣವನ್ನು ಒಂದು ಉತ್ಪನ್ನ ಅಂತ ಯಾಕೆ ಕರಿತೀವಿ ಅಂದ್ರೆ, ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ 3 ಅಂಶಗಳು ಬರ್ತವೆ. There are 3 important factors which are played a very important role in the process of product. One is input, so-called raw material. There is a process, so-called industrial process or production process, and there is a product. This is the concept of industry. ಯಾವುದೇ ಒಂದು ಉದ್ಯಮವನ್ನು ತೆಗೆದುಕೊಂಡ್ರೆ ಉದ್ಯಮಗಳಲ್ಲಿ ಉತ್ಪಾದನೆಯನ್ನ ಕಾಣ್ತೇವೆ. ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುಗಳನ್ನ ನಾವು ಇನ್ಪುಟ್ ಆಗಿ ಹಾಕ್ತೇವೆ, ಆಗಮಾಂಗಗಳಾಗಿ ಹಾಕೊಳ್ತೇವೆ. ಅಲ್ಲಿ ಪ್ರಕ್ರಿಯೆ ನಡೀತದೆ, ಮಷಿನ್ಗಳ ಮೂಲಕ ಪ್ರಕ್ರಿಯೆ ನಡೀತದೆ. ಅದನ್ನು ನಾವು ಪ್ರೊಡಕ್ಷನ್ ಪ್ರೋಸೆಸ್ ಅಂತ ಕರಿತೇವೆ. ಅದಾದ ನಂತರ ಆ ಪ್ರೊಡಕ್ಷನ್ ಪ್ರೋಸೆಸ್ ನಂತರ ಒಂದು ಉತ್ಪನ್ನ, ಒಂದು ಸಿದ್ಧವಾದಂತಹ ವಸ್ತು ಹೊರಗಡೆ ಬರೋದನ್ನ ಕಾಣ್ತೇವೆ. ಈ ಒಂದು ಪರಿಕಲ್ಪನೆಯನ್ನ ಶಿಕ್ಷಣದ ರಂಗಕ್ಕೆ ನಾವು ಅನ್ವಯನ ಮಾಡಿದರೆ ಶಿಕ್ಷಣವೂ ಕೂಡ ಒಂದು ಉತ್ಪನ್ನ ಅಂತ ನಾವು ಕರಿತೇವೆ. ಸೊ ಇಲ್ಲಿ ರಾ ಮೆಟೀರಿಯಲ್ಸ್ ಯಾವುದು ಅಂದ್ರೆ, ಅನನುಭವಿಕ ವ್ಯಕ್ತಿ ಅಥವಾ ವಿದ್ಯಾರ್ಥಿಗಳನ್ನ ನಾವು ಇನ್ಪುಟ್ ಅಂತ ಕರಿತೇವೆ. ದೇರ್ ಇಸ್ ಎ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆ ಎನ್ನುವಂಥದ್ದು ಈ ಪ್ರಕ್ರಿಯೆಯಲ್ಲಿದೆ. ಉತ್ಪನ್ನ ಅನ್ನುವಂಥದ್ದು ಇದು ಒಂದು ಸಿದ್ಧ ವಸ್ತು. ಆ ಸಿದ್ಧ ವಸ್ತು ಅಂದ್ರೆ ವ್ಯಕ್ತಿತ್ವ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಆಗುವಂತ ಬದಲಾವಣೆಗಳಂತ ಕರಿತೇವೆ. ಆ ಕ್ವಾಲಿಟಿ ಅನ್ನುವಂಥದ್ದು, ಪ್ರಾಡಕ್ಟ್ ಅನ್ನುವಂಥದ್ದು, ಅದು ಸಾಮಾನ್ಯವಾಗಿ ಉತ್ಪಾದನೆ ಅನ್ನುವಂಥದ್ದು ಅದು ಕ್ವಾಲಿಟೇಟಿವ್ ಆಗಿರ್ತದೆ. ದಿ ಪ್ರಾಡಕ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದಿ ಎಜುಕೇಶನಲ್ ಪ್ರೋಸೆಸ್ ಈಸ್ ಎ ಕ್ವಾಲಿಟೇಟಿವ್ ಒನ್. ಶಿಕ್ಷಣದ ಪ್ರಕ್ರಿಯೆ ಮೂಲಕ ಉತ್ಪಾದನೆಯಾದಂತಹ ವಸ್ತು ಹೇಗಿರುತ್ತೆ ಅಂದ್ರೆ ಗುಣಾತ್ಮಕವಾಗಿರುತ್ತದೆ. ಅದು ವ್ಯಕ್ತಿಯ ಒಳಗಡೆ ಗುಣಾತ್ಮಕ ಬದಲಾವಣೆಗಳನ್ನು ತಂದಿರ್ತದೆ. ಇಟ್ ಈಸ್ ಕ್ವಾಲಿಟಿ ಇನ್ ನೇಚರ್. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ನಾಗರಿಕನನ್ನಾಗಿ ಮಾಡುವಂಥದ್ದು. ವಿ ಆರ್ ಗೋಯಿಂಗ್ ಟು ಮೇಕ್ ದಿ ಇಂಡಿವಿಜುವಲ್ ಆಸ್ ಎ ಸಿವಿಲೈಸ್ಡ್ ಒನ್. ವಿ ಆರ್ ಗೋಯಿಂಗ್ ಟು ಮೇಕ್ ದಿ ಇಂಡಿವಿಜುವಲ್ ಆಸ್ ಎ ನಾಲೆಜಬಲ್ ಒನ್. ಸಮಗ್ರ ಜ್ಞಾನ ಹೊಂದಿದಂತ ವ್ಯಕ್ತಿಯನ್ನ, ಅನುಭವ ಹೊಂದಿದಂತ ವ್ಯಕ್ತಿಯನ್ನ ಒಬ್ಬ ರ್ಯಾಷನಲ್ ಥಿಂಕರ್ ಅನ್ನಾಗಿ, ಒಬ್ಬ ವೈಚಾರಿಕ ಚಿಂತಕನನ್ನಾಗಿ ವ್ಯಕ್ತಿಯನ್ನು ಮಾಡ್ತದೆ. ಹಾಗಾಗಿ ಶಿಕ್ಷಣ ಅನ್ನುವಂತ ಪ್ರಕ್ರಿಯೆಯಲ್ಲಿ ಇನ್ಪುಟ್ ಇದೆ, ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಇದೆ ಮತ್ತು ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ ಅನ್ನು ನೋಡಿದ್ರೆ ಒಬ್ಬ ಅತ್ಯುತ್ತಮವಾದಂತಹ ವ್ಯಕ್ತಿಯನ್ನ, ಗುಣಾತ್ಮಕ ವ್ಯಕ್ತಿಯಲ್ಲಿ ನಾವು ಬೆಳೆಸುವುದನ್ನು ನಾವು ಶಿಕ್ಷಣವು ಒಂದು ಉತ್ಪನ್ನ ಅಂತ ಕರೀತೇವೆ. Come to the second one, features of education. It is an attempt to develop a man. ಶಿಕ್ಷಣವು ಒಂದು ಮಾನವನನ್ನ ಬೆಳೆಸುವಂತ ಒಂದು ಪ್ರಕ್ರಿಯೆ, ಮಾನವನನ್ನ ವಿಕಸಿಸುವಂತ ಒಂದು ಪ್ರಕ್ರಿಯೆ, ಒಂದು ಪ್ರಯತ್ನ. It is an attempt to develop a man. So education is a process and it is an attempt to develop a man. Generally, man is an animal being. We are going to convert the animal being into the human being. ಸಾಮಾನ್ಯ ಮಗುವನ್ನು ನಾವು ಗಮನಕ್ಕೆ ತಂದುಕೊಂಡ್ರೆ ಮಗುವಿನ ಪ್ರವೃತ್ತಿ ಪ್ರಾಣಿ ಪ್ರವೃತ್ತಿ ಆಗಿರ್ತದೆ. ಹೀಗೆ ಪ್ರಾಣಿ ಪ್ರವೃತ್ತಿಯಾಗಿರ್ತಕ್ಕಂಥ ಮಗು ಶಿಕ್ಷಣಕ್ಕೆ ಬಂದಾಗ ಶಿಕ್ಷಣದ ಪ್ರಕ್ರಿಯೆಯ ಮೂಲಕ ಉತ್ಪನ್ನ ಹೇಗಾಗುತ್ತೆ, ಬದಲಾವಣೆ ಏನಾಗುತ್ತೆ ಅಂದ್ರೆ ಒಬ್ಬ ಮಾನವನನ್ನಾಗಿ ಪರಿವರ್ತನೆಯನ್ನು ಮಾಡುವಂತ ಕೆಲಸ ಶಿಕ್ಷಣ ಮಾಡುತ್ತೆ. ಇಟ್ ಈಸ್ ಎ ಇನ್ಕಲ್ಕೇಶನ್ ಆಫ್ ಹ್ಯೂಮನ್ ಟೆಂಡೆನ್ಸಿ. ಈ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಏನನ್ನ ನಾವು ಮಾಡ್ತೀವಿ ಅಂದ್ರೆ ಮಾನವೀಯ ಪ್ರವೃತ್ತಿಗಳನ್ನ ಮಗುವಿನಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. We are going to inculcate the human tendency among the students. Through that we are going to develop some of the human qualities among the human babies. ಮಾನವ ಮಗುವಿನಲ್ಲಿ ನಾವು ಮಾನವೀಯ ಗುಣಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. In totally we can say that it's a socialization process. ಇದನ್ನ ಒಟ್ಟಾರೆಯಾಗಿ ಏನಂತ ಹೇಳ್ಬಹುದು ಅಂದ್ರೆ ಇದು ಒಂದು ಸಮಾಜೀಕರಣ ಪ್ರಕ್ರಿಯೆ. ಶಿಕ್ಷಣ ಅನ್ನುವಂಥದ್ದು ಒಬ್ಬ ಪ್ರಾಣಿಯನ್ನ ಮಾನವನನ್ನಾಗಿ ಪರಿವರ್ತಿಸುವಂತ, ಅಂದ್ರೆ ಸಮಾಜೀಕರಣಗೊಳಿಸುವಂತ, ನಮ್ಮ ಸಾಮಾಜಿಕ ನೀತಿ ನಿಯಮಗಳನ್ನ, ಸಾಂಸ್ಕೃತಿಕ ನೀತಿ ನಿಯಮಗಳನ್ನ, ಗುಂಪಿನ ನೀತಿ ನಿಯಮಗಳನ್ನ ವ್ಯಕ್ತಿಯಲ್ಲಿ ಹೇಳಿಕೊಡುವಂತ, ಒಬ್ಬ ಸಮಾಜ ಜೀವಿಯಾಗಿ ಮಾಡುವಂತ ಒಂದು ಪ್ರಕ್ರಿಯೆ ಶಿಕ್ಷಣವಾಗಿದೆ. ಹಾಗಾಗಿ ಶಿಕ್ಷಣವು ಒಂದು
ಮಾನವನನ್ನ ಬೆಳೆಸುವಂತ ಒಂದು ಪ್ರಯತ್ನವಾಗಿದೆ. ಲೆಟ್ ಇಸ್ ಗೋ ಟು ದಿ ಥರ್ಡ್ ಒನ್. ಇಟ್ ಇಸ್ ಎ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್. ಶಿಕ್ಷಣದ ಸ್ವರೂಪವನ್ನು ನೋಡೋದಾದ್ರೆ ಇದು ಒಂದು ವರ್ತನೆಯ ಪರಿವರ್ತನೆಯಾಗಿದೆ ಅಂತ ನಾವು ಕರಿತೇವೆ. ಹಾಗಾದ್ರೆ ಏನು ವರ್ತನೆಯ ಪರಿವರ್ತನೆ? ಮ್ಯಾನ್ ಇಸ್ ಎ ಇನ್ಸ್ಟಿಂಕ್ಚುವಲ್ ಎನಿಮಲ್. ಈಗಾಗಲೇ ನಾವು ಮೇಲೆ ಹೇಳಿದ ಹಾಗೆ ಮಾನವ ಒಬ್ಬ ಮೂಲ ಪ್ರವೃತ್ತಿಗಳ ಒಂದು ಪ್ರಾಣಿ ಅಂತ ಕರಿತೇವೆ. ಹೇಗೆ ಪ್ರಾಣಿಗಳಲ್ಲಿ ಮೂಲ ಪ್ರವೃತ್ತಿಗಳು ಅಥವಾ ಸಹಜ ಪ್ರವೃತ್ತಿಗಳಿದಾವೆ, ಹಾಗೆ ಮಾನವರಲ್ಲಿ ಕೂಡ ಸಹಜ ಪ್ರವೃತ್ತಿಗಳಿರೋದನ್ನ ಕಾಣ್ತೇವೆ. ಆದರೆ ವರ್ತನೆಯ ಪರಿವರ್ತನೆಯನ್ನ ಮಾಡುವಾಗ ನಾವು ಸಬ್ಲಿಮೇಷನ್ ಆಫ್ ಇನ್ಸ್ಟಿಂಕ್ಟ್ಸ್ ಅನ್ನ ಕಾಣ್ತೇವೆ. ಅಂದ್ರೆ ಮೂಲ ಪ್ರವೃತ್ತಿಗಳನ್ನು ಮಾನವನ ಮೂಲ ಪ್ರವೃತ್ತಿಗಳ ಮೇಲೆ ಹಿಡಿತವನ್ನ ಸಾಧಿಸಿ, ನಿಯಂತ್ರಣವನ್ನು ಸಾಧಿಸಿ, ಆ ಮೂಲಕ ವ್ಯಕ್ತಿಯೊಬ್ಬ ಸಾಮಾಜಿಕ ವ್ಯಕ್ತಿಯಾಗಿ, ವ್ಯಕ್ತಿಯೊಬ್ಬ ಸಮಾಜ ಉಪಯೋಗಿ ವ್ಯಕ್ತಿಯಾಗಿ ಪರಿವರ್ತನೆ ಮಾಡುವಂತ ಒಂದು ಕೆಲಸವನ್ನ ಶಿಕ್ಷಣ ಮಾಡ್ತದೆ. ಹಾಗಾಗಿ ಇನ್ ದಿ ಪ್ರೋಸೆಸ್ ಆಫ್ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ವಿ ಆರ್ ಗೋಯಿಂಗ್ ಟು ಸಬ್ಲಿಮೇಷನ್ ಆಫ್ ಇನ್ಸ್ಟಿಂಕ್ಟ್ ಆಫ್ ದಿ ಇಂಡಿವಿಜುವಲ್. ಮಗುವಿನ ಮೂಲ ಪ್ರವೃತ್ತಿಗಳನ್ನ ಮಾಡ್ತದೆ. ದಿ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಇನ್ ಆನ್ ಪರ್ಮನೆಂಟ್ ಮ್ಯಾನರ್. ವರ್ತನೆಯ ಪರಿವರ್ತನೆ ಅನ್ನುವಂಥದ್ದು ತಾತ್ಕಾಲಿಕವಾಗಿ ಅಲ್ಲ, ಇದು ಒಂದು ಶಾಶ್ವತವಾದಂತ ಮಾನವನ ವರ್ತನೆಯ ಪರಿವರ್ತನೆ ಶಿಕ್ಷಣ ತರ್ತದೆ. ಯಾಕಂದ್ರೆ ವರ್ತನೆ ಅನ್ನುವಂಥದ್ದು ಬಾಹ್ಯವಾದ್ರೆ ಆಂತರದಲ್ಲಿ ಬದಲಾವಣೆಗಳಾಗಬೇಕಾಗಿದೆ. ನಮ್ಮ ಮನೋಭಾವಗಳಲ್ಲಿ, ನಮ್ಮ ಚಿಂತನೆಯಲ್ಲಿ, ಜ್ಞಾನ ಕ್ಷಿತಿಜದಲ್ಲಿ ಬದಲಾವಣೆಗಳನ್ನು ತರುವುದರ ಮೂಲಕ ವರ್ತನೆಯಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಶಿಕ್ಷಣ ಪ್ರಯತ್ನ ಮಾಡ್ತದೆ. ಹಾಗಾಗಿ ಮಾನವ ಅಥವಾ ಮಗುವಿನಲ್ಲಿ ವರ್ತನೆಯನ್ನು ಸರ್, ನಿಮ್ದು ಧ್ವನಿ ಕೇಳಿಸ್ತಾ ಇಲ್ಲ. ಸರ್, ಶಿಕ್ಷಣ ಅನ್ನುವಂಥದ್ದು ಲಿವಿಂಗ್ ಟುಗೆದರ್, ಕೂಡಿ ಬಾಳುವ ಕಲೆಯನ್ನ, ಆ ತರಬೇತಿಯನ್ನ ಶಿಕ್ಷಣ ನಮಗೆ ನೀಡ್ತದೆ. ಯಾಕಂದ್ರೆ ಹ್ಯೂಮನ್ ಬೀಯಿಂಗ್ ನೀಡ್ ಟು ಲೀಡ್ ದಿ ಲೈಫ್ ಇನ್ ಆನ್ ಆರ್ಟ್ ಆಫ್ ಲಿವಿಂಗ್ ಟುಗೆದರ್. ನಾವೆಲ್ಲರೂ ಕೂಡಿ ಬಾಳುವಂತ ಕಲೆಯನ್ನ ಕರಗತ ಮಾಡಿಕೊಳ್ಳಬೇಕಾಗಿದೆ, ಆ ಕೌಶಲ್ಯವನ್ನ ಬೆಳೆಸಿಕೊಳ್ಳಬೇಕಾಗಿದೆ. ಆ ಸಾಂಘಿಕ ಜೀವನವನ್ನು ಬೆಳೆಸಲಿಕ್ಕೆ ಬೇಕಾದಂತ ಜ್ಞಾನ, ಕೌಶಲ್ಯ ಮತ್ತು ಅನುಭವಗಳನ್ನ, ಬದುಕಿಗೆ ಬೇಕಾದ ಜ್ಞಾನ, ಬದುಕಿನ ಕೌಶಲ್ಯಗಳು, ಬದುಕಿನ ಮನೋಭಾವಗಳನ್ನ, ಬದುಕಿನೆಡೆಗೆ ಧನಾತ್ಮಕ ಮನೋಭಾವವನ್ನು ಬೆಳೆಸುವಂತ ಒಂದು ಕೆಲಸ ಶಿಕ್ಷಣ ಮಾಡ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಪ್ರೊಸೀಡ್ ಟು ದಿ ನೆಕ್ಸ್ಟ್ ಒನ್, ಫಿಫ್ತ್ ಒನ್. ಇಟ್ ಈಸ್ ಎ ಟೀಚಿಂಗ್. ಶಿಕ್ಷಣದ ಸ್ವರೂಪವನ್ನು ನೋಡೋದಾದ್ರೆ, ಶಿಕ್ಷಣದ ಲಕ್ಷಣಗಳನ್ನ ನೋಡೋದಾದ್ರೆ, ಶಿಕ್ಷಣವು ಒಂದು ಬೋಧನೆ ಅಂತ ನಾವು ಕರೀತೀವಿ. ಎಜುಕೇಶನ್ ಇಸ್ ಅ ಟೀಚಿಂಗ್. As we know, friends, once we call teaching, there is the influence of experienced person on inexperienced one.
ಇಲ್ಲಿ ಬೋಧನೆ ಅಂತ ಕರಿತೇವೆ. ಬೋಧನೆ ಅನ್ನುವಂಥದ್ದು ಒಬ್ಬ ಅನನುಭವಿಕ ವ್ಯಕ್ತಿ ಮತ್ತು ಅನುಭವಿಕ ವ್ಯಕ್ತಿ ನಡೆಯುವಂತ ಒಂದು ನಿರಂತರವಾದಂತಹ ಪ್ರಕ್ರಿಯೆ ಅಂತ ಕರಿತೇವೆ. ಸಾಮಾನ್ಯವಾಗಿ ಬೋಧನೆಯಲ್ಲಿ ಒಬ್ಬ ಅನುಭವಿಕ ವ್ಯಕ್ತಿ ಅನನುಭವಿಕ ವ್ಯಕ್ತಿಯ ಮೇಲೆ ನಿರಂತರವಾದಂತಹ ಪರಿಣಾಮವನ್ನ ಬೀರುವುದರ ಮೂಲಕ ಆ ವ್ಯಕ್ತಿತ್ವದಲ್ಲಿ ಪರಿವರ್ತನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದಿಸ್ ಅ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್. ಈ ಬೋಧನೆ ಅನ್ನುವಂಥದ್ದು ಸಾಮಾನ್ಯವಾಗಿ ಸೂಚನೆಗಳನ್ನು ನೀಡುವುದಕ್ಕೆ ನಾವು ಹೇಳ್ತೇವೆ. when we call teaching, when we call instruction, it focus on 3 R's. 3 R's, 3 R's. First R stands for reading, second R writing and arithmetic. ಓದೋದು, ಬರೆಯೋದು ಮತ್ತು ಲೆಕ್ಕವನ್ನು ಮಾಡುವಂತ ಒಂದು ಬೋಧನೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕೊಡೋದು ಸಂಕುಚಿತಾರ್ಥದಲ್ಲಿ ಶಿಕ್ಷಣವಾದರೆ, ಅದರ ಜೊತೆಗೆ a kind of instruction related to development of 3 R's and 3 H's ಅಂತ ಕರೀತೀವಿ. 3 R'ಗಳಂದ್ರೆ ರೀಡಿಂಗ್, ರೈಟಿಂಗ್, ಅರ್ಥಮೆಟಿಕ್. ಓದೋದು, ಬರೆಯೋದು ಮತ್ತು ಲೆಕ್ಕವನ್ನು ಮಾಡೋದು, ಕಲಿಸೋದು ಅಷ್ಟೇ ಶಿಕ್ಷಣದ ಕೆಲಸ ಅಲ್ಲ, ಅದಷ್ಟೇ ಬೋಧನೆಯಲ್ಲ. ಅದರ ಜೊತೆಗೆ ಡೆವಲಪ್ಮೆಂಟ್ ಆಫ್ 3 H's ಅಂತ ಕರೀತೇವೆ. 3 H's means 1 H stands for head, heart and hand ಅಂತ ಕರೀತೇವೆ. ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್. ಹೆಡ್ ಅಂದ್ರೆ ಜ್ಞಾನ ಅಂತ ಕರಿತೇವೆ, ಹಾರ್ಟ್ ಅಂದ್ರೆ ಭಾವನೆಗಳು ಅಂತ ಕರಿತೇವೆ, ಹ್ಯಾಂಡ್ ಅಂದ್ರೆ ಸ್ಕಿಲ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಮನೋಭಾವಗಳನ್ನ, ನಮ್ಮ ಕೌಶಲ್ಯಗಳನ್ನ ಮತ್ತು ಜ್ಞಾನವನ್ನ ವಿಕಸನ ಮಾಡುವಂತ ಒಂದು ಕೆಲಸ ಶಿಕ್ಷಣ ಮಾಡ್ತದೆ. ಅದಕ್ಕೆ ಬೋಧನೆ ಅನ್ನುವಂಥದ್ದು ವ್ಯಕ್ತಿಯಲ್ಲಿ ಏನು 3 R's ಅನ್ನು ಬೆಳೆಸುವುದ್ರ ಜೊತೆಗೆ 3 H's ಅನ್ನ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್, ಈ ಮೂರನ್ನ ವಿಕಸನ ಮಾಡುವಂತ ಒಂದು ಕೆಲಸ ಶಿಕ್ಷಣ ಮಾಡ್ತದೆ ಅನ್ನುವಂಥದ್ದು. ಫ್ರೆಂಡ್ಸ್, ಪ್ರೊಸೀಡ್ ಟು ದಿ ನೆಕ್ಸ್ಟ್ ಒನ್. ಇಟ್ ಇಸ್ ಎ ಇಂಡಾಕ್ಟ್ರಿನೇಷನ್. ಶಿಕ್ಷಣದ ಮತ್ತೊಂದು ಲಕ್ಷಣ ಅಥವಾ ಸ್ವರೂಪ ಅಂದ್ರೆ ಇದು ಒಂದು ತತ್ವಗಳ ಉಪದೇಶವಾಗಿದೆ. ಇಟ್ಸ್ ಎ ಕೈಂಡ್ ಆಫ್ ಇಂಡಾಕ್ಟ್ರಿನೇಷನ್. ತತ್ವಗಳ ಉಪದೇಶ, ಅದು ಶಿಕ್ಷಣ ಅಂತ ಕರಿತೇವೆ. ಏನು ತತ್ವಗಳ ಉಪದೇಶ? ಪ್ರೀಚಿಂಗ್ ದಿ ಪ್ರಿನ್ಸಿಪಲ್ಸ್ ಆಫ್ ಲೈಫ್. ವಿ ನೀಡ್ ದಿ ಪ್ರಿನ್ಸಿಪಲ್ಸ್ ಆಫ್ ಲೈಫ್. Without understanding the principles of life, it is very difficult to cope up with the changing environment. ಒಬ್ಬ ವ್ಯಕ್ತಿ ವಾತಾವರಣಕ್ಕೆ ಹೊಂದಾಣಿಕೆ ಆಗಬೇಕು ಅಂದರೆ ಬದುಕಿನ ತತ್ವಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನ ತಿಳಿಸಿಕೊಡುವಂತ ಒಂದು ಕೆಲಸ ಶಿಕ್ಷಣ ಮಾಡ್ತದೆ. We need the moral standard to lead the life, to have the harmony in the society. ಸಮಾಜದಲ್ಲಿ ಸಾಮರಸ್ಯತೆಯನ್ನು ತರ್ತಕ್ಕಂಥದ್ದು, ಕೂಡಿ ಬಾಳ್ಬೇಕು ಅಂದ್ರೆ ನಮಗೆ ನೈತಿಕಾವಸ್ಥೆಯ ಅವಶ್ಯಕತೆ ಇದೆ. ಆ ನೈತಿಕಾವಸ್ಥೆಯ ತತ್ವಗಳನ್ನು ತಿಳಿಸಿಕೊಡ್ತಕ್ಕಂತ ಸೂಚನೆಗಳನ್ನು ನೀಡುವಂತ ಒಂದು ಕೆಲಸ ಶಿಕ್ಷಣ ಮಾಡ್ತದೆ. ಅದಕ್ಕೆ ಶಿಕ್ಷಣ ಎಂದರೆ ತತ್ವಗಳ ಉಪದೇಶ ಅಂತ ಕರೀತಾರೆ. ಪ್ರೀಚಿಂಗ್ ದಿ ಪ್ರಿನ್ಸಿಪಲ್ಸ್ ಆಫ್ ಲೀಡಿಂಗ್ ಹ್ಯಾಪಿ, ಹಾರ್ಮೋನಿಯಸ್ ಅಂಡ್ ಪೀಸ್ಫುಲ್ ಲೈಫ್. ಯಾವ ತತ್ವಗಳನ್ನು ಕುರಿತು ಶಿಕ್ಷಣ ನಮಗೆ ಹೇಳಿಕೊಡ್ತದೆ ಅಂದ್ರೆ ಸಂತೋಷದಾಯಕ ಬದುಕನ್ನ, ಸಮರಸಾತ್ಮಕ ಬದುಕನ್ನ ಮತ್ತು ಶಾಂತಿಯುತ ಬದುಕಿಗೆ ಅಗತ್ಯವಾದಂತಹ ತತ್ವಗಳನ್ನ ನಮಗೆ ತಿಳಿಸಿಕೊಡ್ತದೆ, ನಮಗೆ ಬೋಧನೆ ಮಾಡ್ತದೆ. ಆ ಮೂಲಕ ನಾವು ನಮ್ಮ ಬದುಕನ್ನ ಖುಷಿಯಿಂದ ಲೀಡ್ ಮಾಡ್ಲಿಕ್ಕೆ ಅದು ನಮಗೆ ಪೂರಕವಾಗಿದೆ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಬದುಕಿಗೆ ಅಗತ್ಯವಾದಂತ ತತ್ವಗಳ ಉಪದೇಶಗಳನ್ನ ಮಾಡ್ತದೆ. ಆ ಮೂಲಕ ವ್ಯಕ್ತಿ ಸಾಮರಸ್ಯತೆಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. Proceed to the seventh one. It is a continuous organization and reorganization of activity and experiences. ಶಿಕ್ಷಣ ಅನ್ನುವಂಥದ್ದು ಅದರ ಸ್ವರೂಪವನ್ನು ಕೊಡುತ್ತೆ. ಇದು ಒಂದು ನಿರಂತರವಾದಂತ ಚಟುವಟಿಕೆಗಳ ಮತ್ತು ಅನುಭವಗಳ ಒಂದು ಸಂಘಟನೆ ಮತ್ತು ಮರು ಸಂಘಟನೆ. ಶಿಕ್ಷಣವು ಒಂದು ಚಟುವಟಿಕೆಗಳ ನಿರಂತರವಾದಂತ ಸಂಘಟನೆ ಮತ್ತು ಮರು ಸಂಘಟನೆ ಆಗಿದೆ. It's a continuous organization and reorganization of activities and experiences. As we know, friends, the activities to gain the life experiences, there's a need of n number of activities. Or we can say that we have to provide the ample scope for each and every one individual to get the life experiences, so-called hands-on experiences. ಬದುಕಿನ ಅನುಭವಗಳನ್ನ ಪಡ್ಕೊಳ್ಳಿಕ್ಕೆ ಅಗತ್ಯವಾದಂತಹ ಏನೆಲ್ಲ ಚಟುವಟಿಕೆಗಳನ್ನ ಸಂಘಟನೆ ಮಾಡ್ತದೆ, ಮರು ಸಂಘಟನೆ ಮಾಡ್ತದೆ. ಶಿಕ್ಷಣ ಅನ್ನುವಂಥದ್ದು ಚಟುವಟಿಕೆಗಳ ಸಂಘಟನೆ. ಹಲವಾರು ಚಟುವಟಿಕೆಗಳಲ್ಲಿ ವ್ಯಕ್ತಿ ತೊಡಗಿಕೊಳ್ಳುವುದರ ಮೂಲಕವಾಗಿ ತನ್ನ ಬದುಕಿನ ಅನುಭವಗಳನ್ನ ವ್ಯಕ್ತಿ ಪಡ್ಕೊಳ್ತಾನೆ. ಆ ಮೂಲಕ ತಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ತನ್ನ ಬದುಕನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಚಟುವಟಿಕೆಗಳ ಮತ್ತು ಅನುಭವಗಳ ಸಂಘಟನೆ ಮತ್ತು ಮರು ಸಂಘಟನೆ ಅಂತ ನಾವು ಕರೀತೀವಿ.
ಇನ್ನು ಎಂಟನೇದಾಗಿ ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಎಜುಕೇಶನ್ ಇಸ್ ಎ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್. ಶಿಕ್ಷಣವು ಒಂದು ಒಂದು ಬಂಡವಾಳ ಹೂಡಿಕೆ ಅಂತ ಕರೀತಾರೆ. ಇಟ್ಸ್ ಅ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ಆರ್ ವಿ ಕ್ಯಾನ್ ಡಿಫೈನ್ ಎಜುಕೇಶನ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. So there are two important concepts. One is investment and another one is consumption. ಒಂದು ಉಪಭೋಗ, ಮತ್ತೊಂದು ಅದರ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ ಅಂತ ಕರೀತಾರೆ. ಶಿಕ್ಷಣ ಬರೀ ಉಪಭೋಗಕ್ಕೆ ಅಲ್ಲ, ಉಪಭೋಗಕ್ಕಾಗಿ ಇಲ್ಲ. Education is not meant for only consumption. We can consider education as an investment. It is not a consumption, but it is an investment. It is a lifelong investment. It is taking longer period ಅಂತ ಕರೀತಾರೆ. ಅಂದ್ರೆ ಬದುಕಿನುದ್ದಕ್ಕೂ ವ್ಯಕ್ತಿ ಶಿಕ್ಷಣದ ಮೂಲಕ ಪಡೆದುಕೊಂಡಂತ ಜ್ಞಾನವನ್ನ, ಅನುಭವಗಳನ್ನ, ಕೌಶಲ್ಯಗಳನ್ನ ಅದನ್ನ ಬಂಡವಾಳವಾಗಿ ಇಟ್ಟುಕೊಂಡು ತನ್ನ ಬದುಕಿನುದ್ದಕ್ಕೂ ಲಾಭವನ್ನ ಪಡಿತಾ ಹೋಗ್ತಾನೆ. The individual is going to get the benefits throughout the life by investing the knowledge, skills and attitudes. Hence we can call education is a kind of investment. It's a lifelong process. It's a lifelong investment. ಶಿಕ್ಷಣ ಒಂದು ಉಪಭೋಗ ಅಲ್ಲ, ಅದು ಒಂದು ಒಂದು ಬಂಡವಾಳ ಹೂಡಿಕೆ ಅಂತ ಕರಿತೇವೆ. ಬಂಡವಾಳ ಯಾವುದನ್ನ ಬಂಡವಾಳ ಹೂಡಿಕೆಯಾಗಿ ಮಾಡ್ತಾನಂದ್ರೆ ತಾನು ಗಳಿಸಿದ ಅನುಭವಗಳು, ತಾನು ಗಳಿಸಿದ ಜ್ಞಾನ, ತಾನು ಗಳಿಸಿದ ಕೌಶಲ್ಯಗಳು, ಮನೋಭಾವಗಳನ್ನ ಅದನ್ನ ಬಂಡವಾಳವಾಗಿ ಇಟ್ಟುಕೊಂಡು ಬದುಕಿನುದ್ದಕ್ಕೂ ತನ್ನ ಜೀವನವನ್ನ ವ್ಯಕ್ತಿ ನಡೆಸಿಕೊಂಡು ಹೋಗ್ತಾನೆ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಒಂದು ಬಂಡವಾಳ ಹೂಡಿಕೆಯಾಗಿದೆ. ಇದು ಒಂದು ಉಪಭೋಗಕ್ಕೆ ಆಗಿ ಅಲ್ಲ. ಇಟ್ಸ್ ನಾಟ್ ಮೆಂಟ್ ಫಾರ್ ಎಂಜಾಯ್ಮೆಂಟ್. ಇಟ್ಸ್ ಮೆಂಟ್ ಫಾರ್, ಆರ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ investment for the lifelong. Proceed to the next one. It is an aspect of HRD. ಶಿಕ್ಷಣವು ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಅಂಶವಾಗಿದೆ. I will repeat. ಶಿಕ್ಷಣವು ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಅಂಶವಾಗಿದೆ. Education is an aspect of human resource development. Human resource development, HRD. As we are aware of it, the development of skilled manpower is very essential for development of the society. ಒಂದು ರಾಷ್ಟ್ರ ಅಥವಾ ಒಂದು ಸಮಾಜವನ್ನು ಗಮನಕ್ಕೆ ತಂದುಕೊಂಡ್ರೆ ರಾಷ್ಟ್ರಕ್ಕೆ ಏನನ್ನ ಬೇಕಾಗಿದೆ ಅಂದರೆ ಕೌಶಲ್ಯಪೂರ್ಣವಾದಂತ ಮಾನವ ಶಕ್ತಿಯ ಅವಶ್ಯಕತೆ ಇದೆ. ಕೌಶಲ್ಯಪೂರ್ಣ ಮಾನವ ಶಕ್ತಿ ಇಲ್ಲ ಅಂದ್ರೆ ಸಮಾಜದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಸದ್ಬಳಕೆಯಾಗುವುದಿಲ್ಲ. ಅದಕ್ಕೆ ಒಂದು ಕಡೆ 1986 ಪಾಲಿಸಿ ಮತ್ತು 1964-66 ರಾಷ್ಟ್ರೀಯ ಶಿಕ್ಷಣದ ಆಯೋಗಗಳು ಹೇಳ್ತಾರೆ, ವಿದೌಟ್ ದಿ ಡೆವಲಪ್ಮೆಂಟ್ ಆಫ್ ಮ್ಯಾನ್ ಪವರ್ ಇವನ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಮೇಕ್ ಯೂಸ್ ದಿ ಅವೈಲೇಬಲ್ ಫಿಸಿಕಲ್ ರಿಸೋರ್ಸಸ್. ಮಾನವ ಶಕ್ತಿಯ ವಿಕಸನದ ಹೊರತು ನಮ್ಮ ವಿಕಸನವಾಗದೇ ಇದ್ರೆ ಭೌತಿಕ ಸಂಪನ್ಮೂಲಗಳ ಸದ್ಬಳಕೆ ಆಗೋದಿಲ್ಲ ಅಂತ. ಸೊ ಹಾಗಾದ್ರೆ ಮಾನವ ಶಕ್ತಿ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ಡೆವಲಪ್ಮೆಂಟ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್. ಮಾನವ ಕೌಶಲ್ಯಪೂರ್ಣ ಮಾನವ ಶಕ್ತಿಯ ವಿಕಸನ ಅಂತ ಕರೀತೇವೆ. ಹಾಗಾದ್ರೆ ಕೌಶಲ್ಯಪೂರ್ಣ ಮಾನವ ಶಕ್ತಿ ಅಂದ್ರೆ ಒಂದು ವೃತ್ತಿ ಅಥವಾ ಒಂದು ಕೆಲಸಕ್ಕೆ ಬೇಕಾದಂತ ಜ್ಞಾನ, ಆ ಕೆಲಸದ ಯಶಸ್ವಿಗೆ ಬೇಕಾದಂತ ಕೌಶಲ್ಯಗಳು ಮತ್ತು ಆ ಕೆಲಸದ ಬಗೆಗಿನ ಒಂದು ಧನಾತ್ಮಕ ದೃಷ್ಟಿಕೋನ ಯಾವ ವ್ಯಕ್ತಿಯಲ್ಲಿರ್ತದೋ ಆ ಕೆಲಸ ಲಾಭದಾಯಕವಾಗಿರ್ತದೆ. ಅದನ್ನು ನಾವು ಸ್ಕಿಲ್ಡ್ ಮ್ಯಾನ್ ಪವರ್ ಅಂತ ಕರೀತೇವೆ. ನಮ್ಮ ರಾಷ್ಟ್ರದ ಒಂದು ಮಿಷನರಿಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕು ಅಂದ್ರೆ ದೇರ್ ಇಸ್ ಬ್ಯಾಡ್ಲಿ ನೀಡ್ ಆಫ್ ದಿ ಮ್ಯಾನ್ ಪವರ್. ಟು ರನ್ ದಿ ನ್ಯಾಷನಲ್ ಮಿಷನರಿ ದೇರ್ ಇಸ್ ಎ ನೀಡ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್. ಎಲ್ಲರೂ ಬರೀ ಲಾಯರ್ ಆದ್ರೆ ಸಮಾಜ ನಡೆಯೋದಿಲ್ಲ, ಎಲ್ಲರೂ ಡಾಕ್ಟರ್ ಆದ್ರೆ ಸಮಾಜ ನಡೆಯೋದಿಲ್ಲ, ಎಲ್ಲರೂ ಇಂಜಿನಿಯರ್ ಆದ್ರೆ ಕೆಲಸ ಆಗೋದಿಲ್ಲ. ಎಲ್ಲ ಬಗೆಯ ವ್ಯಕ್ತಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಾಗ, ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿದಾಗ ರಾಷ್ಟ್ರದ ವಿಕಸನವಾಗುವುದನ್ನು ಕಾಣ್ತೇವೆ. So there is the need of skilled manpower in each and every one field. ಹಾಗಿದ್ರೆ ಮಾತ್ರ ಸಮಾಜದ ವಿಕಸನ, ರಾಷ್ಟ್ರದ ವಿಕಸನ ಆಗಲಿಕ್ಕೆ ಸಾಧ್ಯತೆ ಇದೆ. ದಿ ಆಗ್ಮೆಂಟೇಟಿಂಗ್ ಮ್ಯಾನ್ ಪವರ್ ಅಂದ್ರೆ ಇಲ್ಲಿ ಮಾನವ ಶಕ್ತಿಯ ವಿಕಸನ ಮಾಡುವಂತ ಒಂದು ಕೆಲಸ ಶಿಕ್ಷಣ ಮಾಡ್ತದೆ. ಆಯಾ ವ್ಯಕ್ತಿಯಲ್ಲಿ ಯಾವ ಶಕ್ತಿಗಳು ಹೆಚ್ಚಿಗಿದ್ದಾವೆ ಅದನ್ನ ಗುರುತಿಸಿ ಆ ಶಕ್ತಿಗೆಯನ್ನ ಬೆಳೆಸಲಿಕ್ಕೆ ಬೇಕಾದಂತ ತರಬೇತಿಯನ್ನ ಶಿಕ್ಷಣ ಕೊಡೋದ್ರಿಂದ through education we can augmentate the manpower. ಮಾನವ ಶಕ್ತಿಯನ್ನ ವೃದ್ಧಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ.
ಸೊ ನಾವು ಭೌತಿಕ ಸಂಪನ್ಮೂಲಗಳ ಸದ್ಬಳಕೆ ಆಗ್ಬೇಕು ಅಂದ್ರೆ ಈ ಮಾನವ ಶಕ್ತಿಯನ್ನು ಎಷ್ಟು ವಿಕಸನ ಮಾಡ್ತೇವೆ, ಮ್ಯಾನ್ ಪವರ್ ಅನ್ನು ಬೆಳೆಸ್ತೇವೆ, ಅಷ್ಟು ಒಂದು ರಾಷ್ಟ್ರಕ್ಕೆ ಅದರ ಲಾಭ ತಡ್ತದೆ, ಸಮಾಜಕ್ಕೆ ಅದರ ಲಾಭ ತಡ್ತದೆ, ವ್ಯಕ್ತಿಗೂ ಕೂಡ ತನ್ನ ಕಾಲ ಮೇಲೆ ತಾನು ನಿಂತು ಬದುಕನ್ನ ಮಾಡ್ಲಿಕ್ಕೆ ಒಂದು ಜ್ಞಾನವನ್ನ, ಕೌಶಲ್ಯವನ್ನ, ಅನುಭವಗಳನ್ನ ಶಿಕ್ಷಣ ಒದಗಿಸಿಕೊಡ್ತದೆ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಇದು ಒಂದು ಮಾನವ ಶಕ್ತಿಯ ವಿಕಸನದ ಅಂಶವಾಗಿದೆ. ಈ ದೃಷ್ಟಿಯಿಂದಲೇ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಒಂದು ಇದರಲ್ಲಿ ಯಾವುದು ಸೆಂಟ್ರಲ್ ಗವರ್ಮೆಂಟ್ ದಲ್ಲಿ ನಮಗೆ ಶಿಕ್ಷಣದ ಕ್ಷೇತ್ರ ಅಂತ ಕರೆಯೋದಿಲ್ಲ, ದಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅನ್ನೋದಿಲ್ಲ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, HRD ಅಂತ ಕರೀತಾರೆ. ಅಂದ್ರೆ ಶಿಕ್ಷಣ ಅಂದ್ರೆ ಮಾನವ ಶಕ್ತಿಯನ್ನ ವಿಕಸನ ಮಾಡುವಂತ ಒಂದು ಕ್ಷೇತ್ರ ಅನ್ನುವಂಥದ್ದನ್ನು ನಾವು ಗಮನಕ್ಕೆ ತಂದುಕೊಳ್ಬೇಕಾಗುತ್ತೆ. ಬೂಸ್ಟಿಂಗ್ ದಿ ಮ್ಯಾನ್ ಪವರ್ ಇಸ್ ದಿ ಪ್ರೈಮ್ ಏಮ್ ಆಫ್ ದಿ ಎಜುಕೇಶನ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮಾನವ ಶಕ್ತಿಯ ವಿಕಸನ ಮಾಡುವಂಥದ್ದು, ವೃದ್ಧಿಸುವಂತ ಒಂದು ಕೆಲಸ ಶಿಕ್ಷಣದಲ್ಲಿ ನಾವು ಪ್ರಮುಖವಾಗಿ ಕಾಣ್ತೇವೆ. Proceed to the 10th one. It's a process of emancipation. ಅಜ್ಞಾನದಿಂದ ಜ್ಞಾನದತ್ತ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುವಂತ ಕೆಲಸ ಮಾಡ್ತದೆ. ಅದಕ್ಕಾಗಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಅಂತ ಕರಿತೇವೆ. ವಿ ಹ್ಯಾವ್ ಟು ಬ್ರಿಂಗ್ ದಿ ಇಂಡಿವಿಜುವಲ್ ಫ್ರಮ್ ಇಗ್ನೋರೆನ್ಸ್ ಇನ್ ಟು ದಿ ಲೈಟ್ ಆರ್ ಡಾರ್ಕ್ನೆಸ್ ಇನ್ ಟು ದಿ ಲೈಟ್. ಆ ಕೆಲಸವನ್ನ ಶಿಕ್ಷಣ ಮಾಡ್ತದೆ. ತನ್ನ ಸಂಕುಚಿತ ಮನೋಭಾವವನ್ನು ಹೋಗಲಾಡಿಸಿ ಒಂದು ವಿಶಾಲವಾದಂತಹ ದೃಷ್ಟಿಕೋನದಿಂದ ತನ್ನ ಸುತ್ತಲಿರುವಂತ ಪರಿಸರವನ್ನ ನಿಯಂತ್ರಣ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು ಆ ಒಂದು ಬಂಧನಗಳಿಂದ ಬಿಡುಗಡೆ ಪಡೆದುಕೊಳ್ಳುವಂತ ಒಂದು ಶಕ್ತಿ ಶಿಕ್ಷಣ ನೀಡುವುದರಿಂದ ಶಿಕ್ಷಣವು ಒಂದು ಬಂಧ ವಿಮೋಚನಕಾರಿ ಪ್ರಕ್ರಿಯೆಯಾಗಿದೆ. We can say education is a process of emancipation. Friends, proceed to the next one. Education is a kind of guidance. ಶಿಕ್ಷಣವು ಒಂದು ಮಾರ್ಗದರ್ಶನದ ಪ್ರಕ್ರಿಯೆಯಾಗಿದೆ, ಮಾರ್ಗದರ್ಶನದ ವಿಧವಾಗಿದೆ. As we are aware of it, friends, there is a need of guidance. It is a kind of assistance given to the needy man. ಮಾರ್ಗದರ್ಶನ ಅಂದ್ರೆ ಏನು ಅಂತ ಮೊದಲು ಸ್ವಲ್ಪ ನೋಡುವ ನಾವು. ಮಾರ್ಗದರ್ಶನ ಅಂದ್ರೆ ಯಾರಿಗೆ ಅಗತ್ಯವಾಗಿದೆಯೋ ಅವರಿಗೆ ಒಂದು ಸಹಾಯವನ್ನ ನೀಡುವಂಥದ್ದು. ಕೈಂಡ್ ಆಫ್ ಅಸಿಸ್ಟೆನ್ಸ್ ಗಿವನ್ ಟು ದಿ ನೀಡಿ ಮ್ಯಾನ್. ಯಾರು ಸಮಸ್ಯೆಯಲ್ಲಿ ಇದ್ದಾರೋ, ಯಾರು ತೊಂದರೆಯಲ್ಲಿದ್ದಾರೋ ಅವರಿಗೆ ಒಂದು ಸಹಾಯವನ್ನ ನೀಡುವಂತ ಒಂದು ಪ್ರಕ್ರಿಯೆಯನ್ನ ನಾವಿಲ್ಲಿ ಮಾರ್ಗದರ್ಶನ ಅಂತ ಕರೀತೇವೆ. ಸೊ ಇಲ್ಲಿ ಗೈಡೆನ್ಸ್ ಅನ್ನುವಂಥದ್ದು, ಮಾರ್ಗದರ್ಶನ ಅಂತದ್ದು ಯಾರಿಗೆ ಬೇಕಾಗಿದೆ ಅಂದ್ರೆ ವ್ಯಕ್ತಿಗೆ ತನ್ನ ಬದುಕನ್ನು ಯಶಸ್ಸು ಮಾಡಿಕೊಳ್ಳಿಕ್ಕೆ ಮಾರ್ಗದರ್ಶನದ ಅವಶ್ಯಕತೆ.
Individual need guidance to get the success in their life. So guidance means strengthening the individual to overcome from their problems. ವ್ಯಕ್ತಿಯ ಸಮಸ್ಯೆಗಳನ್ನು ನಾವು ತೆಗೆದುಕೊಳ್ಳುವುದಲ್ಲ, ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ತಾನೇ ಅರಿತುಕೊಂಡು ತಾನೇ ಸಂಪದ್ಭರಿತನಾಗಿ ತಾನೇ ತನ್ನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳತಕ್ಕಂತ ಒಂದು ಸಾಮರ್ಥ್ಯವನ್ನ ವ್ಯಕ್ತಿಯಲ್ಲಿ ಬೆಳೆಸುವಂತ ಒಂದು ಪ್ರಕ್ರಿಯೆಯನ್ನ, ಒಂದು ಸಹಾಯವನ್ನ ನಾವು ಇವತ್ತಿನ ಮಾರ್ಗದರ್ಶನ ಅಂತ ಕರೀತೀವಿ. The guidance is nothing but strengthening the individual to overcome from the problems. ಅವರವರ ಸಮಸ್ಯೆಗಳಿಂದ ತಮ್ಮ ಸಾಮರ್ಥ್ಯಗಳನ್ನು ತಾವೇ ಅರ್ಥ ಮಾಡಿಕೊಂಡು ತಮ್ಮ ಸಮಸ್ಯೆಗಳಿಂದ ತಾವೇ ಹೊರಬರಲಿಕ್ಕೆ ಅಗತ್ಯವಾದಂತಹ ಸಾಮರ್ಥ್ಯಗಳನ್ನು ವ್ಯಕ್ತಿಯಲ್ಲಿ ಜಾಗೃತಾವಸ್ಥೆಗೆ ತರಲಿಕ್ಕೆ ಕೊಡುವಂತ ಒಂದು ಸಹಾಯವನ್ನ ನಾವಿಲ್ಲಿ ಮಾರ್ಗದರ್ಶನ ಅಂತ ಕರೀತೀವಿ. ಇನ್ನು ಶಿಕ್ಷಣ ಒಂದು ಮಾರ್ಗದರ್ಶನ ಅಂದಾಗ ಎಂತ ಮಾರ್ಗದರ್ಶನವನ್ನು ಶಿಕ್ಷಣದಲ್ಲಿ ನಾವು ಕಾಣ್ತೇವೆ? Once we accept education is a guidance, definitely what kind of guidance education can give? ಎಂತ ಮಾರ್ಗದರ್ಶನ ಶಿಕ್ಷಣ ನೀಡುತ್ತದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ 3 ತರನಾದಂತಹ ಮಾರ್ಗದರ್ಶನಗಳನ್ನ ನಾವು ಕಾಣ್ತೇವೆ. ಒಂದು ಶೈಕ್ಷಣಿಕ ಮಾರ್ಗದರ್ಶನ, ಒಂದು ವೃತ್ತಿ ಮಾರ್ಗದರ್ಶನ, ಮತ್ತೊಂದು ವೈಯಕ್ತಿಕ ಮಾರ್ಗದರ್ಶನ. There are 3 kinds of guidance. One is educational guidance, second one is vocational guidance, and third one is personal guidance. Let us discuss little bit brief about what is educational guidance. ಶೈಕ್ಷಣಿಕ ಮಾರ್ಗದರ್ಶನ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಗು ಸಮಸ್ಯೆಗಳನ್ನ ಹೊಂದಿದಾಗ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸೂಚಿಸುತ್ತಾ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳಿಕ್ಕೆ ಅವರನ್ನ ಸಮರ್ಥರನ್ನಾಗಿ ಮಾಡುವಂತದನ್ನ ನಾವು ಶೈಕ್ಷಣಿಕ ಮಾರ್ಗದರ್ಶನ ಅಂತ ಕರೀತೀವಿ. Educational guidance is a kind of assistance given to the students to overcome from the educational problems. Whenever they are facing the problems in the field of education, in the process of education, they may face little bit of trouble. They may not able to follow the education. They are not able to follow the content which is presented by the teachers. They are under troubles. ಶಿಕ್ಷಣವನ್ನು ಪಡೆಯುವಾಗ ಕೆಲವು ಸಮಸ್ಯೆಗಳು ವಿದ್ಯಾರ್ಥಿಗಳು ಎದುರಿಸ್ತಾರೆ. ಅಂತ ಸಮಸ್ಯೆಗಳಿಗೆ ಅವರೇ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಕೊಡುವಂತ ಒಂದು ಸಹಾಯವನ್ನು ನಾವು ಶೈಕ್ಷಣಿಕ ಮಾರ್ಗದರ್ಶನ ಅಂದ್ರೆ ಶಿಕ್ಷಣವನ್ನು ಅರ್ಥ ಮಾಡಿಕೊಳ್ಳುವಾಗ ವಿಷಯ ವಸ್ತುಗಳನ್ನು ತಿಳಿದುಕೊಳ್ಳುವಾಗ ತೊಂದರೆಗಳಿರ್ಬೋದು, ಮಾಹಿತಿಗಳನ್ನ ಹಂಚಿಕೊಳ್ಳುವಾಗ ತೊಂದರೆಗಳಿರ್ಬೋದು, ಅಥವಾ ಯಾವ ವಿಷಯವನ್ನು ತೆಗೆದುಕೊಳ್ಳಬೇಕು, ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇಂಥ ಎಲ್ಲ ಸಂದರ್ಭಗಳಲ್ಲಿ ಎದುರಿಸುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತದ್ದು ಅಥವಾ ಆ ಸಮಸ್ಯೆಗಳಿಗೆ ಸಲಹೆಗಳನ್ನ ಕೊಟ್ಟು ಆ ವಿದ್ಯಾರ್ಥಿಗಳು ತಮ್ಮಷ್ಟಕ್ಕೆ ತಾವು ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದಕ್ಕೆ ನಾವು ಶೈಕ್ಷಣಿಕ ಮಾರ್ಗದರ್ಶನ ಅಂತ ಕರೀತೀವಿ. ಇನ್ನು ಎರಡನೇದಾಗಿ ವೃತ್ತಿ ಮಾರ್ಗದರ್ಶನ. ಎ ಚೈಲ್ಡ್ ನೀಡ್ guidance, educational guidance, not only educational guidance, a child need vocational guidance. ವಿದ್ಯಾರ್ಥಿ ಬರೀ ಶೈಕ್ಷಣಿಕ ಮಾರ್ಗದರ್ಶನ ಮಾತ್ರ ಅಗತ್ಯವಾಗಿಲ್ಲ, ಅದರ ಜೊತೆಗೆ ವೃತ್ತಿ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಯಾಕಂದ್ರೆ ಶಿಕ್ಷಣದ ಕ್ಷೇತ್ರದಲ್ಲಿ ಇರುವಂತ ಮಗುವಿಗೆ ಯಾವ ವೃತ್ತಿಗೆ ಹೋಗ್ಬೇಕನ್ನುವಂತ ಮಾರ್ಗದರ್ಶನಗಳು ಸರಿಯಾಗಿ ಸಿಗ್ತಾ ಇಲ್ಲ. ಚಿಲ್ಡ್ರನ್ಸ್ ಆರ್ ಫೇಸಿಂಗ್ ಲಿಟಲ್ ಬಿಟ್ ಟ್ರಬಲ್ ಟು ಚೂಸ್ ದಿ ಪ್ರಾಪರ್ ಕೋರ್ಸಸ್. ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು, ಆ ಕೋರ್ಸಿಗೂ ಮತ್ತು ಅದಕ್ಕೆ ಅಗತ್ಯವಾದಂತಹ ಸಾಮರ್ಥ್ಯಗಳು ಅವರ ಹತ್ರ ಇದಾವೋ ಇಲ್ವ ಅನ್ನುವಂತ ಒಂದು ಗೊಂದಲದಲ್ಲಿ ವಿದ್ಯಾರ್ಥಿಗಳು ಇರೋದ್ರಿಂದ ಸರಿಯಾದಂತ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಅವರಿಗೆ ಸಾಧ್ಯ ಆಗುವುದಿಲ್ಲ. ದೇ ಆರ್ ಎಟ್ ದಿ ಕ್ರಾಸ್ ರೋಡ್ ಟು ಚೂಸ್ ದಿ ರೈಟ್ ಪ್ರೊಫೆಷನ್ ಅಕಾರ್ಡಿಂಗ್ ಟು ದೇರ್ ಓನ್ ಅಬಿಲಿಟೀಸ್ ಅಂಡ್ ಇಂಟ್ರೆಸ್ಟ್. Whenever they are facing the trouble to choose the right education or to go for the right vocation, there is a need of guidance. That child need guidance from the experts person. ಯಾವಾಗ ತನ್ನ ಸಾಮರ್ಥ್ಯಗಳಿದ್ದಾವೆ, ತನ್ನ ಸಾಮರ್ಥ್ಯಗಳು ಆಸಕ್ತಿಗೆ ಅನುಗುಣವಾಗಿ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ಆ ಒಂದು ಗೊಂದಲದಲ್ಲಿ ವಿದ್ಯಾರ್ಥಿಗಳಿದ್ದಾಗ ಅವರಿಗೆ ಸಹಾಯ ಸಹಕಾರವನ್ನು ನೀಡಿ ಅವರವರ ಶಕ್ತಿ ಸಾಮರ್ಥ್ಯಗಳೇನಿದ್ದಾವೆ ಅದರ ಜೊತೆಗೆ ಮಾನಸಿಕ ಶಕ್ತಿಗಳ ಜೊತೆಗೆ ಅವರ ಒಂದು ಬೌದ್ಧಿಕ ಶಕ್ತಿ, ಅದರ ಜೊತೆಗೆ ಅವರಲ್ಲಿರುವ ಕ್ರಿಯೇಟಿವಿಟಿ ಮತ್ತು ಅವರಲ್ಲಿರುವ ಒಂದು ಏನಂತೀವಿ ನಾವು ಸಾಮರ್ಥ್ಯಗಳನ್ನ ನಾವೇನ್ ಕರಿತೀವಲ್ಲ ಅವೆಲ್ಲವುಗಳನ್ನು ತಿಳಿಸಿಕೊಟ್ಟು ಆಸಕ್ತಿಗೆ ಅನುಗುಣವಾಗಿ ಯಾವ ಶಿಕ್ಷಣವನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೆ ಪೂರಕವಾದಂತಹ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥದಕ್ಕೆ ನಾವು ವೃತ್ತಿ ಮಾರ್ಗದರ್ಶನ, ಇಂಥ ಮಾರ್ಗದರ್ಶನವನ್ನ ಶಿಕ್ಷಣ ನಿರಂತರವಾಗಿ ಕೊಡ್ತಾ ಬರ್ತಾ ಇದೆ. Come to the third one important aspect, education is a kind of a personal guidance. ಶಿಕ್ಷಣ ಅನ್ನುವಂಥದ್ದು ಒಂದು ವೈಯಕ್ತಿಕ ಮಾರ್ಗದರ್ಶನ ಅಂತ ಕರೀತಾರೆ. As we know friends, we are facing little bit troubles in our life.
We are facing little bit trouble to cope up with the environment. There's a differences in the personality of internal and external. Our external behavior is not under the control of the internal behavior. Hence, there is the imbalance between the internal and external behavior. At that time, the students or children are facing little bit trouble to cope up with the environment. ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮಗೆ ಏನಿಸ್ತದೆ ಅಂದ್ರೆ ನಮ್ಮ ಆಂತರ್ಯ ಮತ್ತು ಬಾಹ್ಯ ವ್ಯಕ್ತಿತ್ವದ ನಡುವೆ ಒಂದು ಸಾಮರಸ್ಯತೆ ಇಲ್ಲದೆ ಇರೋದನ್ನ ಕಾಣ್ತೇವೆ. ನಾವು ಏನೋ ಮಾಡ್ಬೇಕಂತೀವಿ, ಏನೋ ಆಗ್ತೇವೆ, ಏನೋ ಆಂತರಿಕ ವಿಚಾರಗಳು ಬೇರೆ, ಬಾಹ್ಯ ವಿಚಾರಗಳು ಬೇರೆ, ಈ ಗೊಂದಲಗಳಲ್ಲಿ ನಾವಿರ್ತೇವೆ. ಅಂತ ಸಂದರ್ಭಗಳಲ್ಲಿ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ. ದೇರ್ ಇಸ್ ಎ ನೀಡ್ ಆಫ್ ಪರ್ಸನಲ್ ಗೈಡೆನ್ಸ್ who facing a little bit personal problems, who are unable to balance in between internal personality and external personality, so called internal behavior and external behavior. ಆಂತರಿಕ ಮತ್ತು ಬಾಹ್ಯ ವರ್ತನೆಗಳ ನಡುವೆ ಸಾಮರಸ್ಯತೆಯನ್ನು ತರುವಲ್ಲಿ ಯಾರು ವಿಫಲರಾಗ್ತಾರೋ ಅಂತವರಿಗೆ ಅವರ ಸಾಮರ್ಥ್ಯಗಳಲ್ಲಿ ಯಾವ ತೊಂದರೆಗಳಿದ್ದಾವೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕನ್ನುವಂತ ಒಂದು ಸಲಹೆ ಸೂಚನೆಗಳನ್ನ ಶಿಕ್ಷಣ ನಿರಂತರವಾಗಿ ವ್ಯಕ್ತಿಗಳಿಗೆ ನೀಡೋದ್ರಿಂದ ಶಿಕ್ಷಣವು ಒಂದು ವೈಯಕ್ತಿಕ ಮಾರ್ಗದರ್ಶನ. It's a kind of guidance, a personal guidance given to the needy man who can come out from their problems, their personal bondages. ಅವರ ವೈಯಕ್ತಿಕ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಒಂದು ಸಲಹೆ ಸೂಚನೆಗಳನ್ನ ಶಿಕ್ಷಣ ನೀಡೋದ್ರಿಂದ ಶಿಕ್ಷಣವು ಒಂದು ವೈಯಕ್ತಿಕ ಮಾರ್ಗದರ್ಶನ. ಹೀಗೆ ಶಿಕ್ಷಣವು ಒಂದು ಮಾರ್ಗದರ್ಶನ ಅಂತ ನೋಡುವಾಗ 3 ದೃಷ್ಟಿಕೋನದಲ್ಲಿ ಮಾರ್ಗದರ್ಶನವನ್ನು ಕಾಣ್ತೇವೆ. ಇದು ಶೈಕ್ಷಣಿಕ ಮಾರ್ಗದರ್ಶನವನ್ನು ನೀಡ್ತದೆ, ವೃತ್ತಿ ಮಾರ್ಗದರ್ಶನವನ್ನು ನೀಡ್ತದೆ ಮತ್ತು ವೈಯಕ್ತಿಕ ಮಾರ್ಗದರ್ಶನವನ್ನು. At the outset, we can say education is a kind of guidance. A guidance may be educational, guidance may be vocational, guidance may be a personal. Through that, we can develop some sort of ability among the individual to take their own decision to sort out their own problems. ಅವರ ಸಮಸ್ಯೆಗಳಿಗೆ ತಾವೇ ಪರಿಹಾರ ಕಂಡುಕೊಳ್ತಕ್ಕಂಥ ಅಗತ್ಯವಾದಂತಹ ಸಾಮರ್ಥ್ಯಗಳನ್ನು ವ್ಯಕ್ತಿಯಲ್ಲಿ ತುಂಬಿ ಅವರ ಸಮಸ್ಯೆಗೆ ತಾವು ಪರಿಹಾರವನ್ನು ಕೈಗೊಳ್ಳುವಂತಹ ಒಂದು ಸಲಹೆ ಸೂಚನೆಯನ್ನ ಶಿಕ್ಷಕ ಅಥವಾ ಶಿಕ್ಷಣ ನೀಡುವುದರಿಂದ ಶಿಕ್ಷಣವು ಒಂದು ಶೈಕ್ಷಣಿಕ ಮಾರ್ಗದರ್ಶನ, ವೃತ್ತಿ ಮಾರ್ಗದರ್ಶನ ಮತ್ತು ವೈಯಕ್ತಿಕ ಮಾರ್ಗದರ್ಶನ ತರ ನಾವಿಲ್ಲಿ ಕಾಣ್ತೇವೆ. Proceed to the last one, friends. Education is a process of self-actualization. ಶಿಕ್ಷಣವು ಒಂದು ಸ್ವವಾಸ್ತವೀಕರಣದ ಪರಿಕಲ್ಪನೆಯಾಗಿದೆ. I will repeat. ಶಿಕ್ಷಣವು ಒಂದು ಸ್ವವಾಸ್ತವೀಕರಣದ ಪರಿಕಲ್ಪನೆಯಾಗಿದೆ ಅಥವಾ ಪ್ರಕ್ರಿಯೆಯಾಗಿದೆ. Education is a process of self-actualization or self-realization. ಸ್ವವಾಸ್ತವೀಕರಣ ಅಥವಾ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆ ಅಂತ ನಾವು ಕರೀತೀವಿ. Let us consider what do you mean by self-actualization. How individual can attain the self-actualization through the process of education. We have to discuss now. ಶಿಕ್ಷಣವು ಒಂದು ಸ್ವವಾಸ್ತವೀಕರಣದ ಪರಿಕಲ್ಪನೆ ಅಂದ್ರೆ ಸ್ವವಾಸ್ತವೀಕರಣ ಅಂದರೆ ಏನು, ಒಬ್ಬ ವ್ಯಕ್ತಿ ಶಿಕ್ಷಣದ ಮೂಲಕ ಹೇಗೆ ವಾಸ್ತವೀಕರಣವನ್ನ ಹೊಂದುತ್ತಾನೆ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. Self-actualization means a desire to fulfill one's all potentialities. And I will repeat. Self-actualization means a desire to fulfill one's all potentialities. ಒಬ್ಬ ವ್ಯಕ್ತಿಯ ಏನೆಲ್ಲ ಸಾಮರ್ಥ್ಯಗಳನ್ನ, ಬಯಕೆಗಳನ್ನ ಅದನ್ನು ತೃಪ್ತಿಪಡಿಸ್ಕೊಳ್ತಕ್ಕಂಥದ್ದು, ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು, ಅದನ್ನ ಗ್ರೇಟಿಫೈ ಮಾಡ್ತಕ್ಕಂಥದ್ದು. ವ್ಯಕ್ತಿಯ ಒಳಗಡೆ ಇರುವ ಎಲ್ಲ ಬಯಕೆಗಳನ್ನ ಈಡೇರಿಸಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ. ಎ ಡಿಸೈರ್ ಟು ಫುಲ್ಫಿಲ್ ಒನ್ಸ್ ಆಲ್ ಪೊಟೆನ್ಶಿಯಾಲಿಟೀಸ್. ತನ್ನ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನ, ಬಯಕೆಗಳನ್ನ ಈಡೇರಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ. Identification of soul absolute. Self-actualization or self-realization means, in a philosophical point of view, we can classify the concept of self-actualization from 2 important perspectives. One is from psychological perspective and another one is from philosophical perspective. Once we consider self-actualization from the psychological point of view, we can say a desire to fulfill one's all potentialities. ಸ್ವವಾಸ್ತವೀಕರಣ ಅನ್ನುವಂಥ ಪರಿಕಲ್ಪನೆಯನ್ನ 2 ದೃಷ್ಟಿಕೋನಗಳಲ್ಲಿ ನಾವು ವ್ಯಾಖ್ಯಾನ ಮಾಡಬಹುದು. ಒಂದು ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ, ಮತ್ತೊಂದು ತಾತ್ವಿಕ ದೃಷ್ಟಿಕೋನದಿಂದ. ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ಸ್ವವಾಸ್ತವೀಕರಣವನ್ನ ಚರ್ಚೆ ಮಾಡೋದಾದ್ರೆ
ಇಟ್ ಇಸ್ ಎ ಡಿಸೈರ್ ಟು ಫುಲ್ಫಿಲ್ ಒನ್ಸ್ ಆಲ್ ಪೊಟೆನ್ಶಿಯಾಲಿಟೀಸ್. ಒಬ್ಬ ವ್ಯಕ್ತಿಯ ಒಳಗಿರುವ ಎಲ್ಲ ಇರ್ತಕ್ಕಂಥದ್ದು to clarify how unity of soul in its creator is taking place. ಹೇಗೆ ಆತ್ಮ ಪರಮಾತ್ಮನಲ್ಲಿ ಧಾರೆ ಎರೆದು ಕೊಡ್ತಾರೆ. ಹಾಗಾಗಿ ಸೂರ್ಯನಲ್ಲಿರುವ ಶಕ್ತಿಯ ಲಕ್ಷಣಗಳಿಗೂ ಸೂರ್ಯನ ಕಿರಣಗಳಿಗೂ ಸಾಮರಸ್ಯತೆ ಇದೆ. ಹೊಂದಿರೋದಿಲ್ಲ. ಹಾಗಾಗಿ ಸನ್ ಅಂಡ್ ದ ರೇಸ್, ಸೇ ಫಾರ್ ಎಕ್ಸಾಂಪಲ್ ಸೋಲ್ ಅಂಡ್ ದಿ ಕ್ರಿಯೇಟರ್ ಸೃಷ್ಟಿಕರ್ತ ಸೂರ್ಯನನ್ನ ನಾವು ಹೋಲಿಕೆ ಮಾಡಿ ನೋಡೋದಾದ್ರೆ, ಸೃಷ್ಟಿಕರ್ತನಲ್ಲಿ ಅಗಾಧವಾದಂತಹ ಶಕ್ತಿ ಇದೆ. ಆ ಸೃಷ್ಟಿಕರ್ತನಲ್ಲಿರುವ ಅಗಾಧವಾದಂತಹ ಶಕ್ತಿ ಆತ್ಮಗಳ ಮೂಲಕ ಸಮಾಜದಲ್ಲಿ ಬಿಡುಗಡೆಗೊಳ್ತಾ ಇದೆ. ಹಾಗಾಗಿ ಆತ್ಮನನ್ನ ಆ ಪರಮಾತ್ಮನಲ್ಲಿ ಲೀನ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಸ್ವವಾಸ್ತವೀಕರಣ ಅಂತ ಅದು ತಾತ್ವಿಕ ದೃಷ್ಟಿಕೋನದಲ್ಲಿ ಕಾಣ್ತೇವೆ. ಸೊ ಹೀಗೆ ಈ ವಾಸ್ತವೀಕರಣವನ್ನು ನೋಡುವಾಗ ಸಾಮಾನ್ಯವಾಗಿ ನಮ್ಮ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳೋದು ಅಂತ ಕರಿತೇವೆ. ಸೆಲ್ಫ್ ಆಕ್ಚುವಲೈಸೇಷನ್ ಅನ್ನುವಂಥದ್ದು ವ್ಯಕ್ತಿ ಹೇಗೆ ಪಡ್ಕೊಳ್ತಾನೆ, ಹೌ ಎ ಪರ್ಸನ್ ಕ್ಯಾನ್ ಗೆಟ್ ದಿ ಸೆಲ್ಫ್ ಆಕ್ಚುವಲೈಸೇಷನ್, ವಾಟ್ ಇಸ್ ದಿ ಪ್ರೋಸೆಸ್ ಆಫ್ ಆಕ್ಚುವಲೈಸೇಷನ್ ಆಫ್ ಸೆಲ್ಫ್. ಇಟ್ಸ್ ಎ ಡಿಸೈರ್ ಟು ಫುಲ್ಫಿಲ್ ಒನ್ಸ್ ಆಲ್ ಪೊಟೆನ್ಶಿಯಾಲಿಟೀಸ್ ಅಂತ ಈಗಾಗಲೇ ಹೇಳಿದೆ. ತನ್ನ ಏನೆಲ್ಲ ಅಗತ್ಯತೆಗಳನ್ನ ಪೂರೈಸಿಕೊಳ್ತಕ್ಕಂಥದ್ದು ಅಂದಾಗ ಅದಕ್ಕೆ ಮನೋವೈಜ್ಞಾನಿಕ ಒಂದು ಸಿದ್ಧಾಂತ ಇರೋದನ್ನ ನಾವು ಕಾಣ್ತೇವೆ. ಅದನ್ನು ನಾವು ಮಾಸ್ಲೋಸ್ ಥಿಯರಿ ಆಫ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಕರಿತೇವೆ. ಮಾಸ್ಲೋ ಥಿಯರಿ ಆಫ್ ಹೈರಾರ್ಕಿ ಆಫ್ ನೀಡ್ಸ್, ಮಾಸ್ಲೋರವರ ಆ ಒಂದು ಅಗತ್ಯತೆಗಳ ಏಣಿ ಶ್ರೇಣಿ ಅಂತ ಕರಿತೇವೆ. ಅಬ್ರಮ್ ಮಾಸ್ಲೋ ಅನ್ನುವಂತ ಒಬ್ಬ ಮನೋವಿಜ್ಞಾನಿ ಮಾನವನ ಅಗತ್ಯತೆಗಳ ಕುರಿತಾಗಿ ಚರ್ಚೆ ಮಾಡಿರೋದನ್ನ ಕಾಣ್ತೇವೆ. ಮಾನವನ ಅಗತ್ಯತೆಗಳನ್ನು ಮೂಲಭೂತವಾಗಿ 5 ವರ್ಗೀಕರಣವನ್ನ ಮಾಡಿದ್ದಾನೆ. He classified human needs under 5 categories, under the 5 titles. First one is physiological needs. Second one, safety needs. Third one, love and affection needs. Fourth one, self-esteem. And fifth one, self-actualization. ಅಬ್ರಮ್ ಮಾಸ್ಲೋ ಅನ್ನುವಂಥ ಮನೋವಿಜ್ಞಾನಿ ಮಾನವನ ಅಗತ್ಯತೆಗಳ ಏಣಿ ಶ್ರೇಣಿ ಅನ್ನುವಂಥ ಒಂದು ಸಿದ್ಧಾಂತವನ್ನ ನೀಡಿದ್ದಾನೆ. ಈ ಏಣಿ ಶ್ರೇಣಿ ಸಿದ್ಧಾಂತದಲ್ಲಿ ಮೊದಲ ಹಂತದಲ್ಲಿ ನಾವು ನೋಡೋದಾದರೆ ಫಿಸಿಯಾಲಜಿಕಲ್ ನೀಡ್ಸ್, ಶಾರೀರಿಕ ಅಗತ್ಯತೆಗಳು ಅಂತ ಕರಿತೇವೆ. ಅದಾದ್ಮೇಲೆ ಸೇಫ್ಟಿ ನೀಡ್ಸ್, ಭದ್ರತೆಯ ಅಗತ್ಯತೆಗಳು. 3ನೇ ಹಂತದಲ್ಲಿ ಲವ್ ಅಂಡ್ ಅಫೆಕ್ಷನ್, ಪ್ರೀತಿ ಮತ್ತು ವಾತ್ಸಲ್ಯದ ಅಗತ್ಯತೆ. 4ನೇ ಹಂತದಲ್ಲಿ ಸೆಲ್ಫ್ ಎಸ್ಟೀಮ್, ಸ್ವಯಂ ಪ್ರತಿಷ್ಠೆಯ ಅಗತ್ಯತೆಗಳು. 5ನೇ ಹಂತದಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್, ಸ್ವವಾಸ್ತವೀಕರಣ. ಒಬ್ಬ ವ್ಯಕ್ತಿ ಸ್ವವಾಸ್ತವೀಕರಣ ಪಡಿಬೇಕು ಅಂದ್ರೆ, ಆ ಅಗತ್ಯತೆಗಳ ಪೂರೈಕೆ ಆಗ್ಬೇಕಂದ್ರೆ ಈ ಕೆಳಗಿನ ಎಲ್ಲ ಅಗತ್ಯತೆಗಳು ಪೂರೈಕೆ ಆಗ್ಲಿಕ್ಕೆ ಬೇಕು. Without the fulfillment of physiological needs, safety needs, love and affection needs, and self-esteem needs, a man cannot attain self-actualization.
Hence, self-actualization is nothing but a fulfillment of all desires. ಎಲ್ಲ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ನಾವು ಕರಿತೇವೆ. ಹಾಗಾಗಿ ಶಾರೀರಿಕ ಅಗತ್ಯತೆಗಳನ್ನ ಮೊದಲ ಹಂತದಲ್ಲಿ ಕಾಣ್ತೇವೆ. The primary human needs are physiological needs. Without the fulfillment of physiological needs, man cannot move towards safety needs. ಅದನ್ನು ಇವುಗಳನ್ನ ಮೂಲಾಗತ್ಯವಾದಂತಹ ಬೇಡಿಕೆಗಳಂತ ಕರಿತೇವೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಶಾರೀರಿಕ ಅಗತ್ಯತೆಗಳನ್ನ ತೃಪ್ತಿಪಡಿಸಿಕೊಳ್ಳದೇನೆ ಭದ್ರತೆ ಅಗತ್ಯತೆಗೆ ಎಂತೂ ಜಂಪ್ ಆಗೋದಿಲ್ಲ. ಮೊದಲು ಮಾನವನಿಗೆ ಬೇಕಾಗಿರೋದೇನೆಂದ್ರೆ ತನ್ನ ಶಾರೀರಿಕ ಅಗತ್ಯತೆಗಳು. ಅದ್ಯಾವುದು ಆಹಾರ ಇರಬಹುದು, ನೀರಿರ್ಬಹುದು, ನಿದ್ದೆ ಇರಬಹುದು, ಇವೆಲ್ಲವುಗಳು ಅಗತ್ಯವಾದಂತಹ ಬೇಡಿಕೆಗಳು. ಇವುಗಳು ಫುಲ್ಫಿಲ್ ಆಗಲಿಲ್ಲ ಅಂದ್ರೆ ಎರಡನೇ ಹಂತಕ್ಕೆ ಯಾವತ್ತೂ ವ್ಯಕ್ತಿ ಚಿಂತನೆ ಮಾಡೋದಿಲ್ಲ. A man cannot think of safety needs unless and until he or she fulfill the physiological needs. Hence, at the first stage, human beings are trying their level best to fulfill the physiological needs. ಆರಂಭಿಕ ಹಂತಗಳಲ್ಲಿ ಮಾನವರು ತಮ್ಮ ಶಾರೀರಿಕ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಅದು ಅವರ ಬದುಕಿಗೆ ಒಂದು ಚಾಲಕಗಳಾಗಿದ್ದಾವೆ. ಅದು ಅವರ ಬದುಕಿಗೆ ಒಂದು ಮೋಟಿವೇಶನ್ ಆಗಿದೆ. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಮೋಟಿವೇಶನ್ ಥಿಯರಿ ಆಫ್ ಮೋಟಿವೇಶನ್ ಅಂತ ಕರಿತೀವಿ. ಸೊ ಫಿಸಿಯಾಲಜಿಕಲ್ ಶಾರೀರಿಕ ಅಗತ್ಯತೆಗಳು ಯಾರಲ್ಲಿ ತೃಪ್ತಿಗೊಳ್ಳುತ್ತವೆ ಆ ವ್ಯಕ್ತಿ ಎರಡನೇ ಹಂತದ ಕಡೆಗೆ ಚಿಂತನೆ ಮಾಡ್ತಾನೆ. ಆ ಎರಡನೇ ಹಂತ ಯಾವುದಂದ್ರೆ ಸೇಫ್ಟಿ ನೀಡ್ಸ್. ಯಾವ ಮಾನವರಲ್ಲಿ ಶಾರೀರಿಕ ಅಗತ್ಯತೆಗಳು ಫುಲ್ಫಿಲ್ ಆದವು ಅಂದ್ರೆ ಆತ ಎರಡನೇ ಒಂದು ಎರಡನೇ ಒಂದು ಕ್ರಮದಲ್ಲಿ ಬರ್ತಕ್ಕಂತ ಅಗತ್ಯತೆಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ. ಆ ಎರಡನೇ ಕ್ರಮದಲ್ಲಿ ಬರ್ತಕ್ಕಂತ ಅಗತ್ಯತೆಗಳು ಯಾವುದು ಅಂದ್ರೆ ಸೇಫ್ಟಿ ನೀಡ್ಸ್. Once man fulfill the physiological needs, he can jump to the or he can think to the second order of needs. That second order of need is safety need. ಎರಡನೇ ಹಂತದಲ್ಲಿ ಆತ ಭದ್ರತೆಯ ಬಗ್ಗೆ ಚಿಂತನೆ ಮಾಡ್ತಾನೆ. ಅದಕ್ಕೆ ಪೂರಕವಾದಂತಹ ಪ್ರಯತ್ನಗಳನ್ನ ಮಾಡ್ತಾನೆ. He won't get safety in the society, safety in the life, safety in the process of life. ಬದುಕಿನಲ್ಲಿ ಒಂದು ಭದ್ರತೆಯನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ತನಗೆ ಬೇಕಾದಂತ ಏನೆಲ್ಲ ಪ್ರಯತ್ನಗಳನ್ನ ಮಾಡಿ ತನ್ನ ಬದುಕಿಗೆ ಭದ್ರತೆಯನ್ನು ಮಾಡ್ಕೊಳ್ತಾನೆ. ಶಿಕ್ಷಣ ಒಂದು ಬದುಕಿನ ಭದ್ರತೆ ಆಗಿರ್ಬೋದು, ವೃತ್ತಿಯು ಕೂಡ ಒಂದು ಬದುಕಿನ ಭದ್ರತೆ ಆಗಿರ್ಬೋದು, ಅಥವಾ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಜ್ಞಾನ ಅನುಭವಗಳನ್ನ ವಿಕಸನ ಮಾಡಿಕೊಂಡು ತನ್ನ ಬದುಕಿಗೆ ಒಂದು ಭದ್ರತೆಯನ್ನು ಕಂಡುಕೊಳ್ತಾನೆ. ಅದನ್ನ ನಾವು ಸೇಫ್ಟಿ ನೀಡ್ಸ್ ಅಂತ ಕರೀತೀವಿ. ಅದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಇನ್ನಾವುದೋ ಅಂಶಗಳಾಗಿರ್ಬೋದು. ಹೀಗೆ ಮಾನವ ಶಾರೀರಿಕ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುತ್ತಾ ಭದ್ರತೆಯ ಅಗತ್ಯತೆಗಳನ್ನು ಯಾವ ವ್ಯಕ್ತಿ ಪೂರೈಸಿಕೊಳ್ಳುತ್ತಾನೋ ಆ ವ್ಯಕ್ತಿ ಮೂರನೇ ಹಂತಕ್ಕೆ ಜಂಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೂರನೇ ಹಂತದ ಬಯಕೆಗಳು ಯಾವುದು ಅಂದ್ರೆ ಲವ್ ಅಂಡ್ ಅಫೆಕ್ಷನ್ ನೀಡ್. A man who has satisfied physiological needs and safety need, he can move towards love and affection need. The love and affection need can be called as a third order human needs. They are also playing a very important role in the process of human development. ಮಾನವನ ವಿಕಸನದಲ್ಲಿ ಈ ಒಂದು ಪ್ರೀತಿ ವಾತ್ಸಲ್ಯದ ಅಗತ್ಯತೆಗಳು ಪ್ರಮುಖವಾದಂತಹ ಪಾತ್ರ ವಹಿಸ್ತವೆ. ಯಾವ ವ್ಯಕ್ತಿ ಶಾರೀರಿಕ ಅಗತ್ಯತೆಗಳನ್ನು ಪೂರೈಕೆ ಮಾಡಿಕೊಂಡು ಭದ್ರತೆ ಅಗತ್ಯತೆಗಳನ್ನು ಪೂರೈಸಿಕೊಳ್ತಾ ಅಥವಾ ಅಗತ್ಯತೆಗಳು ಪೂರೈಕೆ ಆಗಿದ್ದೇವೆ ಅಂತ ಅವನಿಗೆ ಅನಿಸ್ತದೋ ಅವಾಗ ಆತ ಮೂರನೇ ಕ್ರಮದ ಒಂದು ಅಗತ್ಯತೆಗಳ ಕಡೆಗೆ ಚಿಂತನೆಯನ್ನ ಮಾಡ್ತಾನೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಅದಕ್ಕೆ ಪೂರಕವಂತ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ವ್ಯಕ್ತಿ ಪ್ರಯತ್ನ ಮಾಡ್ತಾನೆ. ಆ ಮೂರನೇ ಹಂತದ ಅಂಶಗಳು ಯಾವುದು ಅಂದ್ರೆ ಪ್ರೀತಿ ಮತ್ತು ವಾತ್ಸಲ್ಯಗಳು. ಮಾನವ ಸಮಾಜದಿಂದ, ಕುಟುಂಬದವರಿಂದ, ತಮ್ಮ ಗೆಳೆಯರಿಂದ, ನೆರೆಹೊರೆಯವರಿಂದ ಪ್ರೀತಿ ವಾತ್ಸಲ್ಯಗಳನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. He want to gratify the need of love and affection from his parents or her parents, love and affection from the siblings, love and affection from the society, love and affection from the entire society. ಒಟ್ಟು ಸಮಾಜದ ಅಥವಾ ಕೌಟುಂಬಿಕ ವ್ಯವಸ್ಥೆಯಲ್ಲಿ ತಮ್ಮ ನೆರೆಹೊರೆಯವರ ಜೊತೆಗೆ ಪ್ರೀತಿ ವಾತ್ಸಲ್ಯಗಳು ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಅವನನ್ನ ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು. ಅದು ಎಲ್ಲರೂ ಬಯಸ್ತಾರೆ. ದಿಸ್ ಇಸ್ ಎವ್ರಿಬಡೀಸ್ ನೀಡ್ ಟು ಗ್ರೇಟಿಫೈ. ಎಲ್ಲರೂ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನ ಪ್ರೀತಿ ವಾತ್ಸಲ್ಯ ಅಂತ ಅಂತಾರೆ. ಹಂತ ಯಾವುದು? ಶಾರೀರಿಕ ಅಗತ್ಯತೆಗಳು, ಭದ್ರತೆ ಅಗತ್ಯತೆಗಳು ಮತ್ತು ಪ್ರೀತಿ ವಾತ್ಸಲ್ಯಗಳ ಅಗತ್ಯತೆಯನ್ನ ಪೂರೈಸಿಕೊಳ್ತಾನೋ ಆ ವ್ಯಕ್ತಿ ನಾಲ್ಕನೇ ಕ್ರಮದ ಅಗತ್ಯತೆಗಳ ಕಡೆಗೆ ಚಿಂತನೆಯನ್ನ ಮಾಡ್ತಾನೆ. ಆ 4ನೇ ಕ್ರಮದ ಅಗತ್ಯತೆಗಳು ಯಾವುದು ಅಂದ್ರೆ ಸೆಲ್ಫ್ ಎಸ್ಟೀಮ್, ಸ್ವಯಂ ಪ್ರತಿಷ್ಠೆಯ ಹಂತ ಅಂತ. ಎ ಮ್ಯಾನ್
who has fulfilled the physiological needs, safety need, and love and affection need at maximum extent, he or she can move towards the fourth order or fourth rung need, human needs, so called self esteem need. ಸೆಲ್ಫ್ ಎಸ್ಟೀಮ್ ಅಂದ್ರೆ ಸ್ವಯಂ ಪ್ರತಿಷ್ಠೆಯ ಹಂತ ಅಂತ ಕರಿತೇವೆ. ಈ ಹಂತದಲ್ಲಿ ವ್ಯಕ್ತಿ ಅಹಂಭಾವ ಬೆಳವಣಿಗೆ ಆಗುತ್ತೆ. ಇನ್ ದಿಸ್ ಸ್ಟೇಜ್ ಹ್ಯೂಮನ್ ನೀಡ್ಸ್ ಆರ್ ಡೆವಲಪಿಂಗ್ ಲೈಕ್ ಈಗೋಯಿಸಮ್. ಅಹಂಭಾವ ಸಂಪೂರ್ಣವಾಗಿ ಬೆಳಲಿಕ್ಕೆ ಪ್ರಯತ್ನ ಮಾಡ್ತದೆ. ನಾನು ಅನ್ನುವಂಥದ್ದು, ನಾನು ಶ್ರೇಷ್ಠ ಅನ್ನುವಂಥ ಮನೋಭಾವನೆ, ನಾನೇ ಶ್ರೇಷ್ಠನಾಗಿದ್ದೇನೆ ಅನ್ನುವಂಥ ಒಂದು ಒಂದು ಪ್ರವೃತ್ತಿ ಮಾನವನಲ್ಲಿ ಬೆಳೆಯುತ್ತದೆ. ಗಾಡ್ ಇಸ್ ದಿ ಗ್ರೇಟ್, ಐ ಆಮ್ ದಿ ಗಾಡ್ ಅನ್ನಂಗಾಗುತ್ತೆ. ಗಾಡ್ ಇಸ್ ದಿ ಗ್ರೇಟ್ ಬಟ್ ಐ ಆಮ್ ದಿ ಗಾಡ್. ಸೊ ನಾನು ಶ್ರೇಷ್ಠ ಅನ್ನುವಂತ ಒಂದು ಮನೋಭಾವಕ್ಕೆ ವ್ಯಕ್ತಿ ಬರ್ತಾನೆ. ಆ ಒಂದು ಹಂತವನ್ನ ಸೆಲ್ಫ್ ಎಸ್ಟೀಮ್ ಅಥವಾ ಸ್ವಯಂ ಪ್ರತಿಷ್ಠೆಯ ಹಂತ ಅಂತ. ಎಲ್ಲರಿಂದಲೂ ನಾನು ಭಿನ್ನನಾಗಿದ್ದೇನೆ, ಎಲ್ಲರಿಗಿಂತಲೂ ನಾನು ಶ್ರೇಷ್ಠನಾಗಿದ್ದೇನೆ, ಎಲ್ಲರಿಗಿಂತಲೂ ನಾನು ಸುಂದರನಾಗಿದ್ದೇನೆ, ಎಲ್ಲರಿಗಿಂತಲೂ ನಾನು ಪ್ರತಿಭಾವಂತನಿದ್ದೇನೆ, ಎಲ್ಲರಿಗಿಂತಲೂ ನಾನು ಚಾಣಾಕ್ಷನಾಗಿದ್ದೇನೆ, ನಾನೇ ಶ್ರೇಷ್ಠ ಅನ್ನುವಂತ ಒಂದು ಮನೋಭಾವ ವ್ಯಕ್ತಿ ಪಡಿತಾನೆ. ಇದು ಕೂಡ ಮಾನವನ ವಿಕಸನದ, ಮಾನವನ ಬೆಳವಣಿಗೆಯ ಒಂದು ಘಟ್ಟ ಅಂತ ಕರೀತೇವೆ. ಇಟ್ಸ್ ಎ ಹ್ಯೂಮನ್ ನೀಡ್, ದಟ್ ಇಸ್ ಸೆಲ್ಫ್ ಎಸ್ಟೀಮ್ ನೀಡ್ ಟು ಗೆಟ್ ದಿ ಈಗೋಯಿಸಮ್. ಅಹಂಭಾವದ ಹಂತ ಅಂತ ಕರಿತೇವೆ, ಸ್ವಯಂ ಪ್ರತಿಷ್ಠೆಯ ಹಂತ ಅಂತ ಕರಿತೇವೆ. ನಾನು ಶ್ರೇಷ್ಠ ಅನ್ನುವಂತ ಒಂದು ಹಂತಕ್ಕೆ ವ್ಯಕ್ತಿ ಬರ್ತಾನೆ. ಅದಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನ ವ್ಯಕ್ತಿ ಮಾಡೋದನ್ನ ಕಾಣ್ತೇವೆ. ಅದನ್ನ ನಾವು ಸೆಲ್ಫ್ ಎಸ್ಟೀಮ್ ನೀಡ್ ಅಂತ ಕರಿತೇವೆ. ಯಾವ ವ್ಯಕ್ತಿ ಸೆಲ್ಫ್ ಎಸ್ಟೀಮ್ಗೆ ಬರ್ತಾನೆ ಅಲ್ಲಿ ಸ್ವಾರ್ಥಪರತೆ ಹೆಚ್ಚಿಗೆ ಇರ್ತದೆ. ನಾನು ಅನ್ನುವಂಥದ್ದು, ಎಲ್ಲವೂ ನನಗಾಗಿ, ಎಲ್ಲರೂ ನನಗಾಗಿ ಅನ್ನುವಂತ ಒಂದು ಹಂತಕ್ಕೆ ವ್ಯಕ್ತಿ ತಲುಪ್ತಾನೆ. ಹೀಗೆ ಶಾರೀರಿಕ ಅಗತ್ಯತೆಗಳು, ಭದ್ರತೆಯ ಅಗತ್ಯತೆಗಳು, ಪ್ರೀತಿ ವಾತ್ಸಲ್ಯದ ಅಗತ್ಯತೆಗಳು ಮತ್ತು ಸ್ವಯಂ ಪ್ರತಿಷ್ಠೆಯ ಅಗತ್ಯತೆಗಳು, ಇದು ಈ 4 ಹಂತದ ಅಗತ್ಯತೆಗಳು ಯಾರು ಪೂರೈಸಿಕೊಳ್ತಾರೋ, ಯಾರು ಫುಲ್ಫಿಲ್ ಮಾಡ್ಕೊಳ್ತಾರೋ ಅವರು ಕೊನೆಯ ಒಂದು ಕ್ರಮದ ಅಗತ್ಯತೆಗಳ ಕಡೆಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಾರೆ. ಅಥವಾ ಕೊನೆಯ ಒಂದು ಅಗತ್ಯತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಅವರು ತಮ್ಮ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿಕೊಳ್ತಾರೆ. ಆ ಕೊನೆಯ ಹಂತದ, ಕೊನೆಯ ಕ್ರಮದ ಮಾನವನ ಅಗತ್ಯತೆ ಯಾವುದು ಅಂದ್ರೆ ಅದನ್ನ ಸೆಲ್ಫ್ ಆಕ್ಚುಲೈಸೇಷನ್, ಸ್ವವಾಸ್ತವೀಕರಣದ ಹಂತ ಅಂತ ಕರೀತೇವೆ. ಸೆಲ್ಫ್ ಆಕ್ಚುಲೈಸೇಷನ್ ಇಸ್ ಎ ಟಾಪ್ ರಂಗ್ ಹ್ಯೂಮನ್ ನೀಡ್ಸ್. ಉತ್ತುಂಗತ ಶ್ರೇಣಿಯಲ್ಲಿ ಇರ್ತಕ್ಕಂಥ ಮಾನವನ ಅಗತ್ಯತೆ ಅಂತ ಕರಿತೇವೆ. ಬಹುಶಃ ಈ ಹಂತಕ್ಕೆ ಎಲ್ಲರೂ ತಲುಪೋದಿಲ್ಲ ಅನ್ನುವಂಥದ್ದು ಮನೋವಿಜ್ಞಾನಿಗಳ ಒಂದು ವಿಚಾರ. ಆಲ್ಮೋಸ್ಟ್ ಆಲ್ ದಿ ಇಂಡಿವಿಜುವಲ್ಸ್ ನಾಟ್ ಗೋಯಿಂಗ್ ಟು ರೀಚ್ ದಿ ಸೆಲ್ಫ್ ಆಕ್ಚುಲೈಸೇಷನ್ ಸ್ಟೇಜ್. ಮೋಸ್ಟ್ ಆಫ್ ದಿ ಇಂಡಿವಿಜುವಲ್, more than 70, 80, 90% of the individual, they want to stay in the fulfillment of self esteem need only. ಹೆಚ್ಚಾಗಿ ಮನೋವಿಜ್ಞಾನಿಗಳು ಹೇಳೋದಂದ್ರೆ ಸಾಮಾನ್ಯವಾಗಿ ಮಾನವರು 4ನೇ ಹಂತದ ಒಂದು ಅಗತ್ಯತೆಗಳನ್ನು ತೃಪ್ತಿಪಡಿಸುವುದರಲ್ಲಿ ತಮ್ಮ ಬದುಕನ್ನ ಕೊನೆಗಾಣಿಸ್ತಾರೆ ಅನ್ನುವಂಥದ್ದು. ಸ್ವಯಂ ಪ್ರತಿಷ್ಠೆಯ ಹಂತದಲ್ಲಿಯೇ ಅವರು ಫುಲ್ಫಿಲ್ ಆಗ್ತಾರೆ, ಅದರಲ್ಲಿ ದೀರ್ಘಕಾಲದವರೆಗೆ ಬದುಕ್ತಾರೆ ಅನ್ನುವಂಥದ್ದು. ಹಾಗಾಗಿ ಬಹಳಷ್ಟು ಜನ ವ್ಯಕ್ತಿಗಳು ಸೆಲ್ಫ್ ಆಕ್ಚುಲೈಸೇಷನ್ಗೆ ಹೋಗೋದಿಲ್ಲ. ದೇ ನೆವರ್ ಎಂಟರ್ ಇನ್ ಟು ದಿ ಫೀಲ್ಡ್ ಆಫ್ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್. ಸೊ ಇಟ್ ಈಸ್ ಎ ಟೋಟಲಿ ಅಗೇನೆಸ್ಟ್ ಟು ದಿ ಸೆಲ್ಫ್ ಎಸ್ಟೀಮ್ ನೀಡ್. ಸ್ವಯಂ ಪ್ರತಿಷ್ಠೆಯ ಹಂತಕ್ಕೆ ವಿರುದ್ಧವಾದ ಒಂದು ಒಂದು ವ್ಯಕ್ತಿತ್ವದ ಪರಿವರ್ತನೆಯನ್ನ, ವ್ಯಕ್ತಿತ್ವದ ಬೆಳವಣಿಗೆಯನ್ನ, ಅಗತ್ಯತೆಯನ್ನ ನಾವು ಸೆಲ್ಫ್ ಆಕ್ಚುಲೈಸೇಷನ್ ಹಂತದಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಸೆಲ್ಫ್ ಆಕ್ಚುಲೈಸೇಷನ್ ಸ್ಟೇಜ್ ಏನನ್ನು ಹೇಳ್ತದೆ ಅಂದ್ರೆ ಅತ್ಯಂತ ಸರಳವಾದಂತಹ ಸ್ವಭಾವದ ವ್ಯಕ್ತಿಯನ್ನು ನಾವು ಕಾಣ್ತೇವೆ. ಕೆಲವು ಲಕ್ಷಣಗಳನ್ನ ನೋಡಿದರೆ ಸೆಲ್ಫ್ ಆಕ್ಚುಲೈಸೇಷನ್ ಅಂದ್ರೆ ಏನು, ಯಾರು ಸೆಲ್ಫ್ ಆಕ್ಚುಲೈಸೇಷನ್ ಆಗಿದ್ದಾರೆ, ಅವರ ಲಕ್ಷಣಗಳೇನಿರ್ತವೆ ನಾವು ತಿಳ್ಕೊಂಡ್ರೆ ಹೇಗೆ ಶಿಕ್ಷಣ ಅನ್ನುವಂಥದ್ದು ಈ ಮಾನವನನ್ನ ಸ್ವವಾಸ್ತವೀಕರಣ ಮಾಡುವಂತ ಒಂದು ಪ್ರಕ್ರಿಯೆ. ಅಂದ್ರೆ ಸ್ವವಾಸ್ತವೀಕರಣಗೊಳ್ಳಬೇಕು ಅಂದ್ರೆ ಶಾರೀರಿಕ ಅಗತ್ಯತೆಗಳ ಪೂರೈಕೆ ಆಗಬೇಕು, ಭದ್ರತೆಯ ಅಗತ್ಯತೆಗಳು
Who is a self-actualizer? Whether we are in the process of self-actualization, are we in the process of self-actualization? ಯಾರು ಸ್ವವಾಸ್ತವೀಕರಣಗೊಂಡಿದ್ದಾರೆ ಅಂತ ಹೇಳೋದಾದ್ರೆ ಆ ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿಯ ಲಕ್ಷಣಗಳು ಹೀಗೆ ಇರ್ತವೆ. ಆ ಲಕ್ಷಣ ಮೊದಲೇದು ಅಕ್ಸೆಪ್ಟೆನ್ಸ್ ಆಫ್ ರಿಯಾಲಿಟಿ. ವಾಸ್ತವತೆಯನ್ನು ಒಪ್ಪಿಕೊಳ್ಳುವ ಗುಣ ವಾಸ್ತವೀಕರಣಗೊಂಡಂತ ವ್ಯಕ್ತಿಯಲ್ಲಿ ಇರುತ್ತದೆ. ಅಕ್ಸೆಪ್ಟೆನ್ಸ್ ಆಫ್ ರಿಯಾಲಿಟಿ, ವಾಸ್ತವತೆಯನ್ನ ಒಪ್ಪಿಕೊಳ್ಳುವ ಗುಣ. As you know, friends, just put a question or ask questions yourself. Are you accept the reality? The acceptance of reality of self and the others. ನಮ್ಮ ಬಗ್ಗೆ ನಮಗೆ ವಾಸ್ತವತೆಯನ್ನು ಒಪ್ಪಿಕೊಳ್ಳುವಂಥದ್ದು ಅಥವಾ ಇತರರ ಬಗ್ಗೆ ವಾಸ್ತವತೆಯನ್ನು ಒಪ್ಪಿಕೊಳ್ಳುವಂತ ಗುಣವನ್ನು ನಾವು ಹೊಂದಿದ್ದೇವೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕೊಂಡ್ರೆ ಎಷ್ಟೋ ಸಂದರ್ಭಗಳಲ್ಲಿ ವಾಸ್ತವತೆಯೊಂದಿಗೆ ನಾವು ಯಾವತ್ತೂ ಹೋಗೋದಿಲ್ಲ. ಅಂದರೆ ನಾವು ವಾಸ್ತವೀಕರಣದ ಹಂತಕ್ಕೆ ತಲುಪಿಲ್ಲ. ಏನು ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳುವುದಂದ್ರೆ ಯಾವುದು ನಮ್ಮ ಬದುಕಿನ ಬಗೆಗೆ, ನಮ್ಮ ವ್ಯಕ್ತಿತ್ವದ ಬಗೆಗೆ ವಾಸ್ತವವಾಗಿದೆ ಅದನ್ನು ನಾವು ಒಪ್ಪಿಕೊಳ್ಳುವಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ, ಸರಳವಾಗಿ ತಮಗೆ ತಿಳಿಯುವ ಹಾಗೆ ಹೇಳೋದಾದ್ರೆ, ನಾನೊಬ್ಬ ಏನೋ ಕಾಲಿಗೆ ತೊಂದರೆ ಆಗಿದೆ, ಯಾರೊಬ್ಬರು ನಮಗೆ ಕುಂಟ ಅಂತ ಕರೀತಾರೆ. ಕುಂಟ ಅಂತ ಕರೆದ್ರೆ ಇಮಿಡಿಯೇಟ್ಲಿ ಸಿಟ್ಟಿಗೆ ಬರ್ತೀವಿ, ಜಗಳ ಕಾಯ್ತೀವಿ. ಅಂದ್ರೆ ಆ ವಾಸ್ತವತೆಯನ್ನು ಒಪ್ಪಿಕೊಳ್ಳದ ಗುಣ ನಮ್ಮ ಹತ್ರ ಇಲ್ಲ ಅಂತ. ಒನ್ಸ್ ವಿ ಡು ನಾಟ್ ಅಕ್ಸೆಪ್ಟ್ ದಿ ರಿಯಾಲಿಟಿ, ಇಟ್ ಮೀನ್ಸ್ ವಿ ಆರ್ ನಾಟ್ ಎ ಸೆಲ್ಫ್ ಆಕ್ಚುಲೈಸರ್. ಬಹುಶಃ ನಮಗೆ ಯಾವುದೋ ಕುಳ್ಳಿಗಿದ್ದೇವೆ ಅಂತ ಇಟ್ಟುಕೊಳ್ಳೋಣ, ಹೈಟ್ ನಲ್ಲಿ ಕಡಿಮೆ ಇದೆ, ಯಾರೊಬ್ರು ಕುಳ್ಳ ಅಂದ್ರೆ ಸಿಟ್ಟಿಗೆ ಬರ್ತೀವಿ, ನಾವು ನಮ್ಮನ್ನು ಕುಳ್ಳ ಅಂತೀವಿ ಅಂದ್ರೆ. ಸೊ ಅದರ ಅರ್ಥ ವಾಸ್ತವತೆಯನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. ಕಲರ್ದಲ್ಲಿ ನಮಗೆ ಏನು ಕರೆ ಅಂತಂದ್ರೆ ಅದಕ್ಕೆ ನಮಗೆ ಸಿಟ್ಟು ಬರ್ತದೆ. ಸೊ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಬದುಕಿನ ವಾಸ್ತವತೆಗಳನ್ನ ನಾವು ಒಪ್ಪಿಕೊಳ್ಳುವುದಿಲ್ಲ. ಯಾವ ವ್ಯಕ್ತಿ ಬದುಕಿನ ಬಗೆಗಿನ ವಾಸ್ತವತೆಯನ್ನು ಒಪ್ಪಿಕೊಳ್ಳುತ್ತಾನೋ, ಅದು ತನ್ನ ಬಗ್ಗೆ ಇರಬಹುದು ಅಥವಾ ಇತರರ ಬಗ್ಗೆ ಇರಬಹುದು, ಆ ವಾಸ್ತವತೆಯನ್ನು ಒಪ್ಪಿಕೊಳ್ಳುವ ಗುಣ ಯಾರಲ್ಲಿ ಇರ್ತದೋ ಅವರನ್ನ ವಾಸ್ತವೀಕರಣಗೊಂಡಂತ ವ್ಯಕ್ತಿ ಅಂತ ಕರೀತಾರೆ. A self-actualizer is a one who can accept the reality, who can go hand in hand with the reality. He can accept the reality, whatever it may be. It may be a hurt to the another individual, but he will accept it. ಅದು ಬೇರೆಯವರಿಗೆ ತೊಂದರೆ ಕೊಡೋದು, ಅವನಿಗೆ ತೊಂದರೆ ಕೊಡೋದಾಗಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳುತ್ತಾನೆ. ಆ ವಾಸ್ತವತೆಯನ್ನ, ಸತ್ಯವನ್ನ ಒಪ್ಪಿಕೊಳ್ಳುವಂತ ಒಂದು ಗುಣ ವ್ಯಕ್ತಿಯಲ್ಲಿ ಇರ್ತದೆ. ಅವನನ್ನ ವಾಸ್ತವೀಕರಣಗೊಂಡಂತ ವ್ಯಕ್ತಿ ಅಂತ ಕರೀತಾರೆ. ಇನ್ನು ಎರಡನೇ ಲಕ್ಷಣ ಸ್ಪಾಂಟೇನಿಟಿ ಅಂಡ್ ಸಿಂಪ್ಲಿಸಿಟಿ. The second one characteristic features of self-actualizer is spontaneity and simplicity. ಸ್ವಯಂ ಸ್ಫೂರ್ತತೆ ಮತ್ತು ಸರಳತೆ ಅಂತ ಕರೀತೇವೆ. ಸ್ವಯಂ ಸ್ಫೂರ್ತತೆ, ಯಾವ ವ್ಯಕ್ತಿ ವಾಸ್ತವೀಕರಣಗೊಳ್ಳುತ್ತಾನೋ ಆ ವ್ಯಕ್ತಿಯ ಒಂದು ಲಕ್ಷಣ ಏನಾಗಿರ್ತದೆ ಅಂದ್ರೆ ಸ್ವಯಂ ಸ್ಫೂರ್ತನಾಗಿರ್ತಾನೆ, ಸ್ಪಾಂಟೇನಿಯಸ್ ಆಗಿರ್ತಾನೆ. He can react with any one situation. Spontaneously he can act with the any one situations, and he shows with simplicity. ಅತ್ಯಂತ ಸರಳವಾದಂತ ಸ್ವಭಾವವನ್ನು ಆತ ತೋರಿಸ್ತಾನೆ. ಸರಳತೆ ಆತನ ಬದುಕಿನ ಒಂದು ಲಕ್ಷಣವಾಗಿರ್ತದೆ. A simplicity and spontaneity is a characteristic features of the self-actualizer. ಸಹಜವಾದಂತ ಒಂದು ಬದುಕನ್ನ ಆತ ಮಾಡ್ತಿರ್ತಾನೆ. ಬಹುಶಃ ನಾವು ನೋಡ್ತೇವೆ, ನಮ್ಮ ಬದುಕು ಸರಳವಾಗಿಲ್ಲ. Our life is not a simplified manner. We are going to make our life in a complex manner. ಅನ್ಯಾಚುರಲಿಟಿಯನ್ನು ನಾವು ಬದುಕಿನಲ್ಲಿ ತೋರಿಸ್ತೇವೆ. ಯಾವುದಿಲ್ಲವೋ ಅದನ್ನು ಇದೆ ಅಂತ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಮ್ಮ ಬದುಕು ಅನ್ಯಾಚುರಲ್ ಆಗಿದೆ, ಸಿಂಪಲ್ ಆಗಿಲ್ಲ. A self-actualizer is a one who can show his life with simplicity, which full of simplicity. ಅತ್ಯಂತ ಸರಳ ಸ್ವಭಾವ, ಅತ್ಯಂತ ಸರಳತೆ, ಅತ್ಯಂತ ಸಹಜತೆ ಆತನ ಬದುಕಿನ ಒಂದು ದಾರಿಯಾಗಿರ್ತದೆ, ಬದುಕಿನ ಒಂದು ಲಕ್ಷಣವಾಗಿರ್ತದೆ. ಹಾಗಾಗಿ ಸ್ಫೂರ್ತನಾಗಿರ್ತಾರೋ, ಸ್ಪಾಂಟೇನಿಯಸ್ ಆಗಿರ್ತಾರೋ ಮತ್ತು ಅತ್ಯಂತ ಸರಳ ಸಹಜ ಸ್ವಭಾವದವರು ಇರ್ತಾರೋ ಅವರನ್ನ ಸೆಲ್ಫ್ ಆಕ್ಚುಲೈಸರ್ ಅಂತ ನಾವು ಕರಿತೀವಿ. They are leading their life in a very simplified manner, very simple manner. ಅತ್ಯಂತ ಸರಳವಾಗಿ ತಮ್ಮ ಬದುಕನ್ನ ಅವರು ಮಾಡಿಕೊಂಡು ಹೋಗ್ತಾರೆ. Third one is sense of humor. ಹಾಸ್ಯ ಸ್ವಭಾವದವನಾಗಿರ್ತಾನೆ. A self actualizer is a one who he can have a sense of humor.
ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿಯ ಒಂದು ಲಕ್ಷಣ ಹೇಗಿರ್ತದೆ ಅಂದ್ರೆ ಅದು ಹಾಸ್ಯ ಸ್ವಭಾವದವನಾಗಿರ್ತಾನೆ. ತಾನು ಹಾಸ್ಯ ಸ್ವಭಾವದನಾಗಿರ್ತಾನೆ, ತಾನು ನಗುತ್ತಾನೆ, ಬೇರೆಯವರಿಗೂ ನಗಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅಂತ ವ್ಯಕ್ತಿಯನ್ನು ನಾವು ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿ ಅಂತ. ಹಾಗಂತ ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿಯಲ್ಲಿ ಸಮಸ್ಯೆಗಳು ಇಲ್ಲ ಅಂತಿಲ್ಲ. ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಪ್ರಾಬ್ಲಮ್ಸ್. ಇನ್ ಸ್ಪೈಟ್ ಆಫ್ ದಟ್ ದೇ ಕ್ಯಾನ್ ಹ್ಯಾವ್ ಎ ಸೆನ್ಸ್ ಆಫ್ ಹ್ಯೂಮರ್. ಅವರಲ್ಲಿ ತೊಂದರೆಗಳಿದ್ದಾವೆ, ಆ ತೊಂದರೆಗಳನ್ನ ಅದುಮಿಕೊಂಡು ಬೇರೆಯವ್ರ ಜೊತೆಗೆ ಸರಳವಾಗಿ ಸಹಜವಾಗಿ ಮಾತನಾಡ್ತಾರೆ ಮತ್ತು ಒಂದು ಹಾಸ್ಯ ಸ್ವಭಾವವನ್ನು ಹೊಂದಿರ್ತಾರೆ. ತಾವು ನಗ್ತಾರೆ, ಬೇರೆಯವರಿಗೂ ನಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಎಲ್ಲರಿಗೂ ಒಂದು ಉತ್ಸಾಹವನ್ನು ತುಂಬುವಂತ ಒಂದು ಕೆಲಸವನ್ನ ಈ ಒಂದು ಸೆಲ್ಫ್ ಆಕ್ಚುಲೈಸರ್ ಮಾಡ್ತಾನೆ. ಹಾಗಾಗಿ ಸೆಲ್ಫ್ ಆಕ್ಚುಲೈಸರ್ ಇಸ್ ಹ್ಯಾವಿಂಗ್ ಎ ಸೆನ್ಸ್ ಆಫ್ ಹ್ಯೂಮರ್. ಒಂದು ಹಾಸ್ಯ ಸ್ವಭಾವವನ್ನ ಆ ವ್ಯಕ್ತಿ ಹೊಂದಿರ್ತಾನೆ. ಸಮಸ್ಯೆಗಳು ಇದ್ದು ಆ ಸಮಸ್ಯೆಗಳನ್ನ ಬಿಟ್ಟು ಸಮಸ್ಯೆಗಳು ಇಲ್ಲ ಅನ್ನುವಂತ ದೃಷ್ಟಿಯಲ್ಲಿ ತನ್ನ ವ್ಯಕ್ತಿತ್ವವನ್ನ, ತನ್ನ ಸ್ವಭಾವವನ್ನ ಆತ ತೋರಿಸ್ತಾನೆ ಅನ್ನುವಂಥದ್ದು. ನಾಲ್ಕನೇದು, ಹಿ ಶೋಸ್ ಮಿಸ್ಟಿಸಿಸಮ್. ಅಧ್ಯಾತ್ಮವಾದಿಯಾಗಿರ್ತಾನೆ. ಆತ್ಮ ಸಾಕ್ಷಾತ್ಕಾರಗೊಂಡಂತ ವ್ಯಕ್ತಿ ಅಥವಾ ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿ ಸಾಮಾನ್ಯವಾಗಿ ಅಧ್ಯಾತ್ಮವಾದಿಯಾಗಿರ್ತಾನೆ. ಹಿ ಶೋಸ್ ಮಿಸ್ಟಿಸಿಸಮ್. ಹಿ ಬಿಲೀವ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಹಿ ಎಕ್ಸೆಪ್ಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಗಾಡ್, ದಿ ನೇಚರ್ ಆಫ್ ದಿ ಗಾಡ್. ಅಧ್ಯಾತ್ಮವಾದಿಯಾಗಿರ್ತಾನೆ. ದೇವರ ಇರುವಿಕೆಯಲ್ಲಿ ನಂಬಿಕೆಯನ್ನು ಹೊಂದಿರ್ತಾನೆ. ದೇವರು ಇದ್ದಾನೆ ಅನ್ನುವಂತ ಒಂದು ನಂಬಿಕೆಯಿಂದ ಆತನ ಬದುಕನ್ನ ಮಾಡ್ತಾನೆ. ನನಗಿಂತಲೊಬ್ರು ಶ್ರೇಷ್ಠ ವ್ಯಕ್ತಿ ಇದ್ದಾನೆ, ಅವನು ನನ್ನನ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾನೆ, ಅವನ ಅಡಿಯಲ್ಲಿ ನಾನು ಇದ್ದೇನೆ ಅನ್ನುವಂತ ಒಂದು ಭಾವ ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿಯಲ್ಲಿ ಇರ್ತಾರೆ. ಆಲ್ವೇಸ್ ಹಿ ಶೋಸ್ ಮಿಸ್ಟಿಸಿಸಮ್. ತನ್ನ ಆಧ್ಯಾತ್ಮಿಕವಾದಿಯಾಗಿರ್ತಾನೆ, ಅಧ್ಯಾತ್ಮವನ್ನು ಒಪ್ಪಿಕೊಳ್ತಾನೆ, ಏನು ದೇವರು ಅನ್ನುವಂತ ಒಂದು ಪರಿಕಲ್ಪನೆಯನ್ನು ಹೊಂದಿರ್ತಾನೆ. ಅದನ್ನ ತನ್ನಲ್ಲಿ ಸಾಕ್ಷಾತ್ಕರಣಗೊಳಿಸ್ಲಿಕ್ಕೆ ನನಗಿನ ಶ್ರೇಷ್ಠವಾದಂತಹ ಒಂದು ಶಕ್ತಿ ಸಮಾಜದಲ್ಲಿದೆ, ಅದನ್ನು ನಾನು ಪಡ್ಕೊಳ್ಬೇಕನ್ನುವಂತ ಒಂದು ಆಧ್ಯಾತ್ಮಿಕವಾದಿ ವ್ಯಕ್ತಿಯಾಗಿರ್ತಾನೆ. ಹಾಗಾಗಿ ಯಾರು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಳ್ತಾರೋ, ಆಧ್ಯಾತ್ಮಿಕತೆಯಲ್ಲಿ ನಂಬಿಕೆಯನ್ನು ಇಟ್ಕೊಳ್ತಾರೆ, ದೇವರ ಇರುವಿಕೆಯಲ್ಲಿ, ದೇವರ ಸ್ವರೂಪದಲ್ಲಿ ಇರುವಿಕೆಯನ್ನು ಇಟ್ಕೊಂಡಿರ್ತಾರೆ, ಅಂತವರನ್ನ ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿಗಳು ಅಂತ ನಾವು ಕರೀಬಹುದು. ಅಥವಾ ಸ್ವವಾಸ್ತವೀಕರಣಗೊಳ್ಳುವಂತ ವ್ಯಕ್ತಿಗಳು ಆಧ್ಯಾತ್ಮಿಕತೆ ಎಡೆಗೆ ಸಾಗ್ತಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾದಂತ ಸಂಗತಿ. ನೆಕ್ಸ್ಟ್ ಒನ್ ಇಸ್ ಡೆಮೊಕ್ರೆಟಿಕ್ ಔಟ್ಲುಕ್. ಪ್ರಜಾಸತ್ತಾತ್ಮಕ ದೃಷ್ಟಿಕೋನ ಆ ವ್ಯಕ್ತಿ ಹೊಂದಿರ್ತಾನೆ. ಆತ್ಮ ಸಾಕ್ಷಾತ್ಕಾರ ಅಥವಾ ಸ್ವವಾಸ್ತವೀಕರಣಗೊಳ್ಳುವಂತ ವ್ಯಕ್ತಿ ಸಾಮಾನ್ಯವಾಗಿ ಪ್ರಜಾಸತ್ತಾತ್ಮಕ ದೃಷ್ಟಿಯನ್ನ ಹೊಂದಿರ್ತಾನೆ. ವಾಟ್ ಯು ಮೀನ್ ಬೈ ಡೆಮೊಕ್ರೆಟಿಕ್ ಔಟ್ಲುಕ್? He is going to always he identify his personality with the democratic outlook. He applies the democratic spirit and democratic method in his life. At the time of taking any decisions, he never want to take the decisions alonely. He want to take the decisions depending upon the opinion of the others. ವ್ಯಕ್ತಿ ತಾನೊಬ್ಬನೇ ಯಾವತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳೋದಿಲ್ಲ. ಪ್ರಜಾಸತ್ತಾತ್ಮಕ ದೃಷ್ಟಿ ಎಂದರೆ ತನಗೂ ಬದುಕಲಿಕ್ಕೆ ಅವಕಾಶ ಇದೆ, ಬೇರೆಯವರಿಗೂ ಬದುಕಲಿಕ್ಕೆ ಅವಕಾಶ ಇದೆ. ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಬೇರೆಲ್ಲರ ವಿಚಾರಗಳನ್ನು ಗಮನಕ್ಕೆ ತಂದುಕೊಂಡು ಅವರ ವಿಚಾರಗಳಿಗೆ ಅವಕಾಶವನ್ನು ಕೊಟ್ಟು ತಾನು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೆ. ಸೊ ಹಾಗಾಗಿ ಪ್ರಜಾಸತ್ತಾತ್ಮಕ ದೃಷ್ಟಿ ಅಂದ್ರೆ ಎಲ್ಲರ ಅಭಿಪ್ರಾಯಗಳಿಗೆ ತನ್ನದೇ ಆದಂತಹ ಒಂದು ವಿಚಾರವನ್ನ, ಎಲ್ಲರ ಅಭಿಪ್ರಾಯಗಳಿಗೆ ಅಲ್ಲಿ ಮನ್ನಣೆ ಇರ್ತದೆ. ಅಭಿಪ್ರಾಯಗಳನ್ನ ಗಮನಕ್ಕೆ ತಂದುಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂತ ಒಂದು ವ್ಯವಸ್ಥೆ ಅದು ಸೆಲ್ಫ್ ಆಕ್ಚುಲೈಸರ್ ನಲ್ಲಿ ಇರ್ತದೆ. ಸೊ ವಾಸ್ತವೀಕರಣಗೊಳ್ಳುವಂತ ವ್ಯಕ್ತಿ ಅಥವಾ ವಾಸ್ತವೀಕರಣಗೊಂಡಂತ ವ್ಯಕ್ತಿ ತಾನೇ ಯಾವಾಗಲೂ ಶ್ರೇಷ್ಠ ಅಂತ ಅನ್ನೋದಿಲ್ಲ. ಎಲ್ಲರ ವಿಚಾರಗಳನ್ನ ಗಮನಕ್ಕೆ ತಂದುಕೊಂಡು ಅವರೆಲ್ಲರ ವಿಚಾರಗಳನ್ನ ಸಿಂಥಸೈಸ್ ಮಾಡಿ ಒಂದು ನಿರ್ಣಯಕ್ಕೆ ಬರುವಂತ ಒಂದು ಕಾಮನ್ ಡಿಸಿಷನ್ ತೆಗೆದುಕೊಳ್ತಕ್ಕಂತ ಒಂದು ವ್ಯಕ್ತಿತ್ವ ಆತನಲ್ಲಿ ಇರ್ತದೆ. ಹೆನ್ಸ್ he is having democratic outlook. Live and let live is the inner gospel of the self actualizer. ತಾನು ಬದುಕಬೇಕು, ಬೇರೆಯವರಿಗೂ ಅನ್ನುವಂತ ಒಂದು ದೃಷ್ಟಿಕೋನವನ್ನ ಹೊಂದಿರ್ತಾನೆ. ಅದು ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿಯ ಒಂದು ಲಕ್ಷಣ ಅಂತ ಕರೆದ. Come to the next one features of self-actualizer is privacy and detachment. ಅತ್ಯಂತ ಖಾಸಗಿ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಮತ್ತು ಡಿಟ್ಯಾಚ್ಮೆಂಟ್ ಅಂದರೆ ಕಳಚಿಕೊಳ್ಳುವ ಸ್ವಭಾವದವನಾಗಿರ್ತಾನೆ. One of the characteristic features of self-actualizer is he is having privacy and he is having detachment character. ಪ್ರೈವಸಿ ಅಂದ್ರೆ ಅತ್ಯಂತ ಖಾಸಗಿಯವಾದಂತ, ಅತ್ಯಂತ ಸ್ವಂತಿಕೆಯ ಒಂದು ಬದುಕನ್ನ ಹೊಂದಿರ್ತಾನೆ. He is having privacy of life.
10 ಜನ 11 ಅನ್ನಂಗ್ ಹೋಗೋದಿಲ್ಲ. ತನ್ನದೇ ಆದಂತ ಒಂದು ಖಾಸಗಿಯ ಬದುಕನ್ನ, ತನ್ನದೇ ಆದಂತ ಒಂದು ಸ್ವಂತಿಕೆಯ ಬದುಕನ್ನ, ಖಾಸಗಿಯ ಬದುಕನ್ನು ಆತ ಹೊಂದಿರ್ತಾನೆ. ಖಾಸಗಿಯ ಬದುಕಿನ ಜೊತೆಗೆ ಆತನ ವ್ಯಕ್ತಿತ್ವ ಹೇಗಿರ್ತಂದ್ರೆ ಅ ಕೈಂಡ್ ಆಫ್ ಡಿಟ್ಯಾಚ್ಮೆಂಟ್. ಬಹುಶಃ ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಂಡ್ರೆ, ನಾವು ವಾಸ್ತವೀಕರಣಗೊಳ್ಳುವಂತ ವ್ಯಕ್ತಿಗಳೇ ಅಂತ ಪ್ರಶ್ನೆ ಹಾಕೊಂಡ್ರೆ, ನಮ್ಮಲ್ಲಿ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದಿಲ್ಲ, ಅತಿಯಾದ ಅಟ್ಯಾಚ್ಮೆಂಟ್ ಇದೆ. ವಿ ಹ್ಯಾವ್ ಎ ಸೆನ್ಸ್ ಆಫ್ ಅಟ್ಯಾಚ್ಮೆಂಟ್, ಹೆನ್ಸ್ ವಿ ಆರ್ ನಾಟ್ ಇನ್ sexualization. The peoples who are having a attachment with the detachment, they are in the process of self-actualization. ವಾಸ್ತವೀಕರಣಗೊಳ್ಳುವಂತ ವ್ಯಕ್ತಿ ಅಟ್ಯಾಚ್ಮೆಂಟ್ ಇರ್ತದೆ, ಆದರೆ ಸ್ವಲ್ಪ ಮಟ್ಟದ ಅಟ್ಯಾಚ್ಮೆಂಟ್ ಇರ್ತದೆ, ಅಟ್ಯಾಚ್ಮೆಂಟ್ ಅವ್ರ ಹತ್ರ ಹೆಚ್ಚಿಗೆ ಇರ್ತದೆ. ಅಂದ್ರೆ ಹಚ್ಚಿಕೊಳ್ಳುವ ಸ್ವಭಾವ ಮತ್ತು ಅಷ್ಟೇ ಕಳಚಿಕೊಳ್ಳುವಂತ ಸ್ವಭಾವ. ನಮ್ಮನ್ನು ತೆಗೆದುಕೊಂಡ್ರೆ ಪ್ರತಿಯೊಂದನ್ನ ಅತಿಯಾಗಿ ಹಚ್ಚಿಕೊಳ್ತೇವೆ. ವಿ ಆರ್ ಹ್ಯಾವಿಂಗ್ ಮೋರ್ ಅಟ್ಯಾಚ್ಮೆಂಟ್, ವಿ ಡೋಂಟ್ ಹ್ಯಾವ್ ಎ ಕೆಪಾಸಿಟಿ ಟು ಡಿಟ್ಯಾಚ್. ಪ್ರತಿಯೊಂದನ್ನ ಉದಾಹರಣೆ ಹೇಳ್ತೀವಲ್ಲ, ನಾವು ಏನೋ ಒಂದು ಕೋರ್ಸಿಗೆ ಬರ್ಬೇಕಂತ ತಿಳ್ಕೊಳ್ತೀವಿ, BEd ಗೆ ಬರ್ಬೇಕಾಗಿದೆ. ಸೊ ಮನೆಯಲ್ಲಿ ಬರುವಾಗ ಜೋರಾಗಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಇಲ್ರಿ ನಮ್ಮ ಮಗಳು ಇವತ್ತು ಫಸ್ಟ್ ಟೈಮ್ BEd ಹೊಂಟಾಡ್ರಿ, ಮನೆ ಬಿಟ್ಟು ಫಸ್ಟ್ ಟೈಮ್ ಹೊಟ್ಟಿದ್ದಾಳೆ, ಎಂದೂ ಮನೆ ಬಿಟ್ಟು ಹೋಗಿಲ್ಲ, ಬಹಳ ಕಷ್ಟ ಆಗುತ್ತೆ. ವಿ ಆರ್ ಗೆಟಿಂಗ್ ಲಿಟಲ್ ಬಿಟ್ ಟ್ರಬಲ್ ಟು ಡಿಟ್ಯಾಚ್ ಫ್ರಮ್ ದ ಪ್ಯಾರೆಂಟ್ಸ್. ಯಾಕಂದ್ರೆ ಅವರನ್ನು ಬಹಳ ಹಚ್ಚಿಕೊಂಡಿರ್ತೇವೆ. ಹಾಗಾಗಿ ಅಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಹೆಚ್ಚಿಗೆ ಇದೆ, ಡಿಟ್ಯಾಚ್ಮೆಂಟ್ ಇಲ್ಲ. ಹೋಗ್ಲಿ, ಅಲ್ಲಿ ಅಟ್ಯಾಚ್ಮೆಂಟ್ ಅನ್ನ ಕಳಚಿಕೊಂಡು ಇಲ್ಲಿ ಬಂದು ನಾವು ಶಾಲೆಗೆ ಸೇರ್ತೇವೆ, ಕಾಲೇಜಿಗೆ ಸೇರ್ತೇವೆ, 1-2 ವರ್ಷ ಇಲ್ಲಿ ಓದ್ತೇವೆ. 2 ವರ್ಷ ಆದ್ಮೇಲೆ ಇದು ಕೋರ್ಸ್ ಮುಗೀತು, ಬಿಟ್ಟು ಹೋಗ್ಬೇಕಲ್ಲ, ಮತ್ತು ಗೊಳು ಅಂತ ಹೇಳ್ತೇವೆ. ಅಯ್ಯೋ 2 ವರ್ಷದಲ್ಲಿ ಇದ್ದೇವಲ್ಲ, ಇಲ್ಲೇ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತೇವೆ. ನಿಮ್ಮ ಫ್ರೆಂಡ್ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳೆದಿರ್ತದೆ, ನಿಮ್ಮ ಏನೆಲ್ಲ ಗೆಳೆಯರ ವೃಂದ ಇರ್ತದೆ, ಅವರನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ನಾವು ಅಳ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದ್ರೆ ಇಲ್ಲಿಯೂ ನಮಗೆ ದುಃಖ ಕೊಡ್ತದೆ, ಯಾಕಂದ್ರೆ ವಿ ಆರ್ ಹ್ಯಾವಿಂಗ್ ಅಟ್ಯಾಚ್ಮೆಂಟ್, ವಿ ಡೋಂಟ್ ಹ್ಯಾವ್ ಎ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್. ಸೊ ಹೀಗೆ ಬದುಕಿನ ಪ್ರತಿಯೊಂದು ಕ್ಷಣಗಳಲ್ಲಿ ಅತಿಯಾದ ಅಟ್ಯಾಚ್ಮೆಂಟ್ ಇದ್ರೆ ನಮಗೆ ದುಃಖ ಇದೆ. Where there is a more attachment, there is a more sorrow. Where there is a more detachment, there is a less of sorrow. ಸೊ ಯಾಕೆ ವಾಸ್ತವೀಕರಣಗೊಳ್ಳುವಂತ ವ್ಯಕ್ತಿಗಳು ದುಃಖವನ್ನು ಕಡಿಮೆ ಹೊಂದಿರ್ತಾರೆ, ದುಃಖ ಹೊಂದೋದಿಲ್ಲ ಅಂದ್ರೆ ದೇ ಆರ್ ಹ್ಯಾವಿಂಗ್ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್. ಎಷ್ಟು ಸರಳವಾಗಿ ಹಚ್ಚಿಕೊಳ್ತಾರೋ ಅಷ್ಟೇ ಸರಳವಾಗಿ ಕಳಚಿಕೊಳ್ಳುವಂತ ಸ್ವಭಾವ ಅವರದ್ದಾಗಿರ್ತದೆ. ಯಾಕಂದ್ರೆ ದೇ ಅಕ್ಸೆಪ್ಟ್ ದಿ ರಿಯಾಲಿಟಿ. ವಾಸ್ತವತೆಯನ್ನು ಒಪ್ಪಿಕೊಂಡಾಗ ಕೋರ್ಸ್ ಮುಗಿತು, ಬಿಟ್ಟು ಹೋಗ್ಬೇಕಲ್ಲ, 2 ವರ್ಷ ಕೋರ್ಸ್ ಮುಗಿತು, ಎಸ್ ವಿ ಹ್ಯಾವ್ ಟು ಡಿಟ್ಯಾಚ್ ಇಟ್. ಒನ್ಸ್ ಅಗೇನ್ ವಿ ಕ್ಯಾನ್ ಹ್ಯಾವ್ ಎ ನ್ಯೂ ಫ್ರೆಂಡ್ಸ್. ಆ ಭಾವನೆ ನಮ್ಮ ಹತ್ರ ಬರೋದಿಲ್ಲ. ಹಾಗಾಗಿ ನಾವು ಎಲ್ಲರ ಜೊತೆಗೆ ಇರ್ತಾರೆ. ದೇ ಆರ್ ವಿತ್ ದಿ ಸೊಸೈಟಿ, ದೇ ಆರ್ ಅಮಂಗ್ ದಿ ಪೀಪಲ್ಸ್, ದೇ ಆರ್ ವಿತ್ ವಾಯ್ಸ್ ಬ್ರೇಕ್ ಆಗಿದೆ. want to see creativity in their life. They want to
apply the and see the life in a different manner. ತಮ್ಮ ಬದುಕಿನಲ್ಲಿ ಸೃಜನಶೀಲತೆಯನ್ನು ಅನ್ವಯಿಸಿಕೊಂಡು ಬದುಕನ್ನ ಹೊಸದಾಗಿ ಕಾಣುವಂತ, ನವೀನವಾಗಿ ಕಾಣುವಂತ, ಭಿನ್ನ ದೃಷ್ಟಿಯಲ್ಲಿ ನೋಡುವಂತ ಒಂದು ದೃಷ್ಟಿಕೋನ ಅವರದ್ದಾಗಿರ್ತದೆ. ಪ್ರತಿ ಕೆಲಸವನ್ನ ಭಿನ್ನವಾಗಿ ಮಾಡುವಂತ ಒಂದು ಸಾಮರ್ಥ್ಯ ಅವರು ಹೊಂದಿರ್ತಾರೆ. They want to do the each and every one activity in a creative manner, in a different manner, in an unique manner. They are different from the others. ಅವರು ಬೇರೆಯವರ ಹಾಗೆ ಇರೋದಿಲ್ಲ. ಬೇರೆಯವರನ್ನ ಹೋಲಿಕೆ ಮಾಡಿ ನೋಡಿದಾಗ ಅವರಿಂದ ಭಿನ್ನವಾಗಿ ಇವರಲ್ಲಿ ಕಾಣೋದನ್ನ ಕಾಣ್ತೇವೆ. ಅಂತ ಒಂದು ವ್ಯಕ್ತಿತ್ವವನ್ನ ಸೆಲ್ಫ್ ಆಕ್ಚುಲೈಸರ್ ಹೊಂದಿರ್ತಾರೆ ಅನ್ನುವುದು. ದಿ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ವಿತ್ ಮೆನ್ ಕೈಂಡ್. ಐಡೆಂಟಿಫೈ ವಿತ್ ಮೆನ್ ಕೈಂಡ್ ಏನು ಮಾನವಿಕ ಗುಣಗಳೊಂದಿಗೆ, ಮಾನವೀಯ ಪ್ರವೃತ್ತಿಗಳೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ದೇ ಆರ್ ಗೋಯಿಂಗ್ ಟು ಐಡೆಂಟಿಫೈ ದೇರ್ ಲೈಫ್, their personality with mankind. ಮಾನವೀಯ ಪ್ರವೃತ್ತಿಗಳೊಂದಿಗೆ ಅಥವಾ ಮಾನವೀಯ ಗುಣಗಳೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಮಾನವೀಯತೆಯಲ್ಲಿ ಹೆಚ್ಚು ನಂಬಿಕೆಯನ್ನು ಹೊಂದಿರ್ತಾರೆ. They believe in the mankind. They are ready to render their service to the man. ಮನುಕುಲಕ್ಕೆ ಒಂದು ಸೇವೆ ಮಾಡುವಂತ ಒಂದು ಗುಣವನ್ನ ಹೊಂದಿರ್ತಾರೆ. ಒಂದು ಮಾನವೀಯ ಶಕ್ತಿಯನ್ನ ಹೊಂದಿರ್ತಾರೆ. ಆ ಮಾನವೀಯ ಶಕ್ತಿಯನ್ನ ಗುರುತಿಸಲಿಕ್ಕೆ, ಮಾನವೀಯ ಮೌಲ್ಯಗಳನ್ನ ಗುರುತಿಸಿಕೊಳ್ಳಿಕ್ಕೆ ತಮ್ಮಲ್ಲಿ ಪ್ರಯತ್ನ ಮಾಡ್ತಾರೆ. ಆಲ್ವೇಸ್ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ದಿ ಹ್ಯೂಮನ್ ವ್ಯಾಲ್ಯೂಸ್. ದೇ ಆರ್ ಗೋಯಿಂಗ್ ಟು ಇಂಬೈಬ್ ದಿ ಹ್ಯೂಮನ್ ವ್ಯಾಲ್ಯೂಸ್. ದೇ ಆರ್ ರೆಡಿ ಟು ರೆಂಡರ್ ದಿ ಸರ್ವಿಸ್ ಟು ದಿ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಸೊಸೈಟಿ. ಸಮಾಜದ ಬೆಳವಣಿಗೆಗೆ ಪ್ರಯತ್ನ ಮಾಡ್ತಿರ್ತಾರೆ. ಆ ಮನುಕುಲದಲ್ಲಿ ನಂಬಿಕೆಯನ್ನು ಇಟ್ಕೊಂಡಂತವರು ಮನುಕುಲದ ಸಹಾಯಕ್ಕಾಗಿ, ಮನುಕುಲದ ಏನಂತೀವಿ ನಾವು ಸಾಮರಸ್ಯಕ್ಕಾಗಿ ಪ್ರಯತ್ನವನ್ನ ಮಾಡ್ತಾರೆ. ಮಾನವೀಯ ಪ್ರವೃತ್ತಿಗಳನ್ನ, ಮಾನವೀಯ ಮೌಲ್ಯಗಳನ್ನು ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಂಡಿರ್ತಾರೆ. ದಿ ಅನದರ್ ಒನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದಿ ಸೆಲ್ಫ್ ಆಕ್ಚುಲೈಸರ್ ಈಸ್ ಅಟಾನಮಸ್ ಇನ್ ನೇಚರ್. ಸ್ವಯಂ ಶಾಸನಬದ್ಧ ವ್ಯಕ್ತಿತ್ವವನ್ನ ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿಗಳು ಹೊಂದಿರ್ತಾರೆ. ಏನು ಸ್ವಯಂ ಶಾಸನಬದ್ಧ ಅಂದ್ರೆ ದೇ ಆರ್ ಅವೇ ಫ್ರಮ್ ದಿ ಸೊಸೈಟಿ. ಅವರದೇ ಆದಂತ ಒಂದು ಶಾಸನವನ್ನ, ಅವರದೇ ಆದಂತ ನೀತಿ ನಿಯಮಗಳ ಒಂದು ಚೌಕಟ್ಟನ್ನ, ಅವರದೇ ಆದಂತ ಒಂದು ನೀತಿ ನಿಯಮಗಳ ಚೌಕಟ್ಟನ್ನ ಅವರು ಹೊಂದಿರ್ತಾರೆ. ದೇ ಆರ್ ಫಾರ್ ಅವೇ ಫ್ರಮ್ ದಿ ಸೊಸೈಟಿ. ದೇ ಆರ್ ಫಾರ್ ಅವೇ ಫ್ರಮ್ ದಿ ಸೋಷಿಯಲ್ ರೆಸ್ಟ್ರಿಕ್ಷನ್ಸ್ ಅಂಡ್ ಸೋಷಿಯಲ್ ಬಾಂಡೇಜಸ್. ಸಾಮಾಜಿಕ ನೀತಿ ನಿಯಮಗಳಿಂದ, ಸಾಮಾಜಿಕ ಒಂದು ನೀತಿ ನಿಯಮಗಳ ಬಂಧನಗಳಿಂದ ಮುಕ್ತರಾಗಿರ್ತಾರೆ. ದೇ ಆರ್ ಆಟೋನಮಸ್ ಇನ್ ನೇಚರ್. ಅವರೇ ಸ್ವಯಂ ಶಾಸನಬದ್ಧರಾಗಿರ್ತಾರೆ. ತಮ್ಮ ಬದುಕಿಗೆ ಬೇಕಾದ ನಿಯಮಗಳನ್ನ, ತಮ್ಮ ಬದುಕಿನ ತತ್ವಗಳನ್ನ, ತಮ್ಮ ಬದುಕಿನ ದಾರಿಯನ್ನ ತಾವೇ ಕಂಡುಕೊಳ್ತಾರೆ. ಸಮಾಜದ ನೀತಿ ನಿಯಮಗಳನ್ನ, ಸಮಾಜದ ಬಂಧನಗಳಿಂದ ಮುಕ್ತರಾಗಿರ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ವಾಸ್ತವೀಕರಣಗೊಳ್ಳುವಂತ ವ್ಯಕ್ತಿಗಳು ಸ್ವಯಂ ಶಾಸನಬದ್ಧರಾಗಿರ್ತಾರೆ. ತಮ್ಮದೇ ಆದಂತ ಒಂದು ಶಾಸನವನ್ನ ಅವರು ಹೊಂದಿರ್ತಾರೆ. ದೇ ಆರ್ ಹ್ಯಾವಿಂಗ್ ದೇರ್ ಓನ್ ವೇ ಆಫ್ ಲೈಫ್. ದೇ ಆರ್ ಹ್ಯಾವಿಂಗ್ ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. They are somewhat different from the ಕಾಮನ್ ಪೀಪಲ್. ಸಾಮಾನ್ಯ ವ್ಯಕ್ತಿಗಳಿಂದ ಅವರನ್ನು ಹೋಲಿಕೆ ಮಾಡಿ ನೋಡಿದ್ರೆ ಅವರಲ್ಲಿ ವ್ಯತ್ಯಾಸಗಳನ್ನ ಕಾಣ್ತೇವೆ. ಅವ್ರದೇ ಆದಂತ ಒಂದು ಸ್ವಯಂ ಶಾಸನವನ್ನ ಅವರು ಹೊಂದಿರ್ತಾರೆ. ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೇವೆ. ನೀತಿ ಸಂಹಿತೆಯನ್ನು ಅವರು ಹೊಂದಿರ್ತಾರೆ. ತಮ್ಮದೇ ಆದಂತ ನೀತಿ ಸಂಹಿತೆಯ ಒಳಗಡೆ ಅವರ ಬದುಕನ್ನ ಮಾಡ್ತಾರೆ. ದೇ ನೆವರ್ ಬಾದರ್ ಅಬೌಟ್ ದಿ ಸೊಸೈಟಿ ಅಂಡ್ ಸೋಷಿಯಲ್ ರೆಸ್ಟ್ರಿಕ್ಷನ್ಸ್ ಅಂಡ್ ಸೋಷಿಯಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸಾಮಾಜಿಕ ನೀತಿ ನಿಯಮಗಳಿಗೆ, ಗುಂಪಿನ ನೀತಿ ನಿಯಮಗಳಿಗೆ ಅವರು ಅಷ್ಟಾಗಿ ಬೆಲೆ ಕೊಡೋದಿಲ್ಲ. ತಮ್ಮದೇ ಆದಂತ ನೀತಿ ನಿಯಮಗಳ ಅಡಿಯಲ್ಲಿ ಅವರು ಬದುಕ್ತಾ ಇರ್ತಾರೆ. ಅವರಿಗೆ ತೋಚಿದ ಒಂದು ನೀತಿ ನಿಯಮಗಳನ್ನ ಅವರು ಸೃಷ್ಟಿಸಿಕೊಂಡಿರ್ತಾರೆ. ಅದಕ್ಕೆ ಅಂಟಿಕೊಂಡು ಬದುಕ್ತಾರೆ. ಅದು ಸಮಾಜದಿಂದ ಸ್ವಲ್ಪ ಭಿನ್ನವಾಗಿಯೂ ಕಾಣಬಹುದು, ಶ್ರೀಸಾಮಾನ್ಯರಿಂದ ಭಿನ್ನವಾಗಿಯೂ ಕಾಣಬಹುದು. ಅಂತ ವ್ಯಕ್ತಿತ್ವವನ್ನ ಸೆಲ್ಫ್ ಆಕ್ಚುಲೈಸರ್ ಅಥವಾ ಸ್ವವಾಸ್ತವೀಕರಣಗೊಂಡಂತ ವ್ಯಕ್ತಿ ಹೊಂದಿರ್ತಾನೆ ಅನ್ನೋದು. ದಿ ಲಾಸ್ಟ್ ಒನ್ ಇಸ್ ಸೆಲ್ಫ್ ಆಕ್ಚುಲೈಸರ್ ಇಸ್ ಎ ಒನ್ ಹೂ ಇಸ್ ಹ್ಯಾವಿಂಗ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಹೈಲಿ ಸೋಷಲೈಸ್ಡ್. ಉತ್ಕೃಷ್ಟ ಮಟ್ಟದ ಸಮಾಜೀಕರಣ ಅವರು ಹೊಂದಿರ್ತಾರೆ. ಒಟ್ಟು ಸಮಾಜದ ಎಲ್ಲ ತಿಳುವಳಿಕೆಯನ್ನು ಅವರು ಹೊಂದಿರ್ತಾರೆ. ಸಮಾಜದ ಮಿಗಿಲಾದಂತ, ಸಾಮಾಜಿಕ ಸನ್ನಿವೇಶಗಳ ಮಿಗಿಲಾದಂತ ಒಂದು ಜ್ಞಾನವನ್ನು ಹೊಂದಿರ್ತಾರೆ. ಸಹಜವಾಗಿ ಕೂಡಿಕೊಳ್ಳುವಂತ, ಸಹಜವಾಗಿ ಬೆರೆಯುವಂತ, ಸಹಜವಾಗಿ ಕಳಿಸಿಕೊಳ್ಳುವಂತ ಒಂದು ಗುಣ ಅವರಲ್ಲಿ ಇರ್ತದೆ. ದೇ ಆರ್ ಹೈಲಿ ಸೋಷಲೈಸ್ಡ್. ಉತ್ಕೃಷ್ಟ ಮಟ್ಟದ ಸಮಾಜೀಕರಣ ಅಂದ್ರೆ ಶ್ರೇಷ್ಠ ಮಟ್ಟದ ಸಮಾಜೀಕರಣ ಅವರ ಹತ್ರ ಇರ್ತದೆ. ಎಲ್ಲರ ಜೊತೆಗೂ ಬೆರೀತಾರೆ, ಎಲ್ಲರೊಂದಿಗೂ ಇರ್ತಾರೆ. ಅವರು ಶ್ರೇಷ್ಠರು, ಇವರು ಕನಿಷ್ಠರು, ಅವರು ಶ್ರೀಮಂತರು, ಇವರು ಬಡವರು ಅನ್ನುವಂತ ಒಂದು ಮನೋಭಾವ ಅವರ ಹತ್ರ ಇರೋದಿಲ್ಲ. ದೇ ಆರ್ ಕನ್ಸಿಡರಿಂಗ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಆಸ್ ಎ ಈಕ್ವಲ್ ಒನ್.
ಬಿಕಾಸ್ ದೇ ಆರ್ ಹ್ಯಾವಿಂಗ್ ಹೈಲಿ ಸೋಷಲೈಸ್ಡ್, ಅತ್ಯಂತ ಶ್ರೇಷ್ಠ ಮಟ್ಟದ ಸಾಮಾಜೀಕರಣ ಅವರು ಹೊಂದಿರ್ತಾರೆ. ಸಹಜವಾಗಿ ಎಲ್ಲರಲ್ಲಿಯೂ ಬೆರೆಯುವಂತ ಒಂದು ಗುಣ ಅವರದ್ದಾಗಿರ್ತದೆ. ಮೇಲು ಕೀಳುಗಳ ಮನೋಭಾವವಾಗಲಿ, ಅಥವಾ ಶ್ರೇಷ್ಠತೆಯ ಕನಿಷ್ಠತೆಯ ಭಾವವಾಗಲಿ, ಅಥವಾ ಹಿರಿಯರು ಕಿರಿಯರು ಅನ್ನುವಂತ ಒಂದು ಭಾವ, ಒಂದು ತಾರತಮ್ಯತೆ ಅವರ ಹತ್ರ ನಾವು ಕಾಣೋದಿಲ್ಲ. ವಿ ನೆವರ್ ಅಬ್ಸರ್ವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೂಪರ್ಮಸಿ ಅಂಡ್ ಇನ್ಫೀರಿಯಾರಿಟಿ. ಸುಪೀರಿಯಾರಿಟಿ ಅಂಡ್ ಇನ್ಫೀರಿಯಾರಿಟಿ ಅವರ ಹತ್ರ ಇರೋದಿಲ್ಲ. ಎಲ್ಲರನ್ನ ಸಮಾನವಾಗಿ ಕಾಣುವಂತ ಒಂದು ಗುಣ ಅವರು ಹೊಂದಿದ್ದಾರೆ. ಹೀಗೆ ಆತ್ಮ ಸಾಕ್ಷಾತ್ಕಾರ ಅಥವಾ ಸ್ವವಾಸ್ತವೀಕರಣ ಅಂದ್ರೆ ಈ ಲಕ್ಷಣಗಳು ಯಾರಲ್ಲಿ ಹೆಚ್ಚಿಗೆ ಕಾಣ್ತವೋ ಅವರನ್ನ ಆತ್ಮ ಸಾಕ್ಷಾತ್ಕಾರ ಹೊಂದಿದಂತ ವ್ಯಕ್ತಿ ಅಂತ ಕರಿತೇವೆ. ಯು ಕ್ಯಾನ್ ಹ್ಯಾವ್ ಎ ಗ್ರೇಟ್ ಪೀಪಲ್ಸ್. ಉದಾಹರಣೆಗೆ ಗಾಂಧಿ ಇರಬಹುದು, ಅಂಬೇಡ್ಕರ್ ಇರಬಹುದು, ಇಂಥ ಸಾಕಷ್ಟು ಜನರನ್ನ ನಾವು ಕಾಣ್ತೇವೆ. ರಾಮಕೃಷ್ಣ ಪರಮಹಂಸ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು. ದೇ ಆರ್ ದಿ ಗ್ರೇಟ್ ಮ್ಯಾನ್ಸ್. ದೇ ಹ್ಯಾವ್ actualized ದಿ ಸೆಲ್ಫ್. ವಿ ಕ್ಯಾನ್ ಕಾಲ್ such people as a self actualizer. ಅಂಥವರನ್ನು ನಾವು, ಯಾರು ಗಾಂಧಿ ಇರಬಹುದು, ಸ್ವಾಮಿ ವಿವೇಕಾನಂದ, ಅಥವಾ ಅಂಬೇಡ್ಕರ್ ಇರಬಹುದು, ಅಥವಾ ಯಾರು ರಾಮಕೃಷ್ಣ ಪರಮಹಂಸರು ಇರಬಹುದು, ಇಂಥವರೆಲ್ಲ ಆತ್ಮ ಸಾಕ್ಷಾತ್ಕಾರ ಹೊಂದಿದಂತ ವ್ಯಕ್ತಿಗಳು ಅಂತ. ಸೊ ಅವರಲ್ಲಿ ಈ ಎಲ್ಲ ಗುಣಗಳನ್ನು ನಾವು ಶ್ರೇಷ್ಠ ಮಟ್ಟದಲ್ಲಿ, ಹೆಚ್ಚು ಮಟ್ಟದಲ್ಲಿ ನಾವು ಅದನ್ನ ಕಾಣ್ತೇವೆ. ಸೊ ಅದಕ್ಕೆ ಒಟ್ಟು ಶಿಕ್ಷಣಕ್ಕೆ ಬರೋದಾದರೆ, ಮತ್ತೆ ನಾವು ಹಿಂದೆ ಹೋಗೋದಾದರೆ, ಶಿಕ್ಷಣ ಅನ್ನುವಂಥದ್ದು ಒಂದು ಸ್ವವಾಸ್ತವೀಕರಣದ ಪರಿಕಲ್ಪನೆ. ಎಜುಕೇಶನ್ ಇಸ್ ಎ ಪ್ರೋಸೆಸ್ ಆಫ್ ಸೆಲ್ಫ್ ಆಕ್ಚುಲೈಸೇಷನ್. ಅಗೇನ್ ವಿ ಕ್ಯಾನ್ ಡಿಫೈನ್ ಸೆಲ್ಫ್ ಆಕ್ಚುಲೈಸೇಷನ್ ಈಸ್ ಎ ಡಿಸೈರ್ ಟು ಫುಲ್ಫಿಲ್ ಒನ್ಸ್ ಆಲ್ ಪೊಟೆನ್ಶಿಯಾಲಿಟೀಸ್. ಒಬ್ಬ ವ್ಯಕ್ತಿಯ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಂತ, ಏನೆಲ್ಲ ಸಾಮರ್ಥ್ಯಗಳನ್ನು ಬೆಳೆಸುವಂತ ಒಂದು ಪ್ರಕ್ರಿಯೆ ಶಿಕ್ಷಣವಾಗಿದೆ. ಹಾಗಾಗಿ ತನ್ನ ಆತ್ಮವನ್ನ ಪರಮಾತ್ಮನಲ್ಲಿ ಲೀನ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಸ್ವವಾಸ್ತವೀಕರಣ ಅಂತ ಕರಿತೇವೆ. ಸ್ವವಾಸ್ತವೀಕರಣ ಅನ್ನುವಂಥ ಒಂದು ಚಿಂತನೆಯನ್ನ ಸಾಮಾನ್ಯವಾಗಿ ಬೆಳಕಿಗೆ ತಂದಂತ ಒಂದು ಶ್ರೇಯಸ್ಸು ಅಬ್ರಹಾಂ ಮಾಸ್ಲೋನಿಗೆ ಸಲ್ಲುತ್ತದೆ. ಅಬ್ರಹಾಂ ಮಾಸ್ಲೋ ತನ್ನ ಹೈರಾರ್ಕಿ ಆಫ್ ನೀಡ್ಸ್ ಥಿಯರಿ ಅಥವಾ ನೀಡ್ಸ್ ಥಿಯರಿ ಅಂತ ಕರಿತೇವೆ, ಅಗತ್ಯತೆಗಳ ಒಂದು ಸಿದ್ಧಾಂತದಲ್ಲಿ ಈ 5 ಅಗತ್ಯತೆಗಳ ಒಂದು ಏಣಿ ಶ್ರೇಣಿಯನ್ನು ಹೇಳ್ತಾನೆ. ಕೊನೆಯ ತುದಿಯಲ್ಲಿ ಬರ್ತಕ್ಕಂಥ ಒಂದು ಅಗತ್ಯತೆ, ಅದನ್ನ ಸೆಲ್ಫ್ ಆಕ್ಚುಲೈಸೇಷನ್, ಆತ್ಮ ಸಾಕ್ಷಾತ್ಕಾರ. ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರವನ್ನ ಪಡಿಬೇಕು ಅಂದ್ರೆ, ಆ ಹಂತಕ್ಕೆ ಬರಬೇಕು ಅಂದ್ರೆ, ಸ್ವವಾಸ್ತವೀಕರಣವನ್ನ ಆಗಬೇಕು ಅಂದ್ರೆ, ಶಾರೀರಿಕ ಅಗತ್ಯತೆಗಳನ್ನ, ಭದ್ರತೆಯ ಅಗತ್ಯತೆಗಳನ್ನ, ಪ್ರೀತಿ ವಾತ್ಸಲ್ಯಗಳ ಅಗತ್ಯತೆಗಳನ್ನ ಮತ್ತು ಸ್ವಯಂ ಪ್ರತಿಷ್ಠೆಯ ಅಗತ್ಯತೆಗಳನ್ನ ಪೂರೈಸಿಕೊಂಡಾಗ ಮಾತ್ರ ಆತ ಸ್ವವಾಸ್ತವೀಕರಣ ಹಂತಕ್ಕೆ ತಲುಪ್ತಾನೆ. ಆ ಸ್ವವಾಸ್ತವೀಕರಣ ಹಂತಕ್ಕೆ ಬಂದಾಗ ವ್ಯಕ್ತಿತ್ವದಲ್ಲಿ ಸಮಗ್ರವಾದಂತಹ ಪರಿವರ್ತನೆಗಳನ್ನು ನಾವು ಕಾಣ್ತೇವೆ. ಆತನಲ್ಲಿ ಸರಳತೆಯನ್ನು ಒಪ್ಪಿಕೊಳ್ಳುವಂತ ಗುಣ, ಮತ್ತು ಸ್ವಯಂ ಸ್ಫೂರ್ತನಾಗಿರ್ತಾನೆ, ಮತ್ತು ಸರಳತೆಯ ಸ್ವಭಾವವನ್ನು ಹೊಂದಿರ್ತಾನೆ. ಹಾಸ್ಯ ಸ್ವಭಾವ ಅವನ ಹತ್ರ ಇರ್ತದೆ. ಸಾಮಾನ್ಯವಾಗಿ ಆಧ್ಯಾತ್ಮವಾದಿಯಾಗಿರ್ತಾನೆ. ಸಾಮಾನ್ಯವಾಗಿ ಪ್ರಜಾಸತ್ತಾತ್ಮಕ ದೃಷ್ಟಿಕೋನವನ್ನು ಒಪ್ಪಿಕೊಳ್ತಕ್ಕಂತ ಒಂದು ಗುಣವನ್ನು ಹೊಂದಿರ್ತಾನೆ. ಅತ್ಯಂತ ಖಾಸಗಿಯ ಬದುಕನ್ನು ಹೊಂದಿರ್ತಾನೆ. ಜೊತೆಗೆ ಡಿಟ್ಯಾಚ್ಮೆಂಟ್, ಅದನ್ನ ನಾವು ಕಳಿಸಿಕೊಳ್ಳುವಂತ ಒಂದು ಗುಣವನ್ನು ಹೊಂದಿರ್ತಾನೆ. ಹೆಚ್ಚು ಸೃಜನಶೀಲಿಯಾಗಿರ್ತಾನೆ ಮತ್ತು ಮಾನವೀಯ ಗುಣಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ತಾನೆ ಮತ್ತು ಸ್ವಯಂ ಶಾಸನಬದ್ಧನಾಗಿರ್ತಾನೆ ಮತ್ತು ಹೆಚ್ಚು ಉತ್ಕೃಷ್ಟ ಮಟ್ಟದ ಸಮಾಜೀಕರಣವನ್ನು ಹೊಂದಿರ್ತಾನೆ. ಇಂಥ ಲಕ್ಷಣಗಳನ್ನ ಬೆಳೆಸುವಂತ ಒಂದು ಕೆಲಸ ಶಿಕ್ಷಣ ಮಾಡುವುದರಿಂದ ಶಿಕ್ಷಣವು ಒಂದು ಸ್ವವಾಸ್ತವೀಕರಣದ ಪ್ರಕ್ರಿಯೆಯಾಗಿದೆ. ಸೊ ನಾವು ಆನ್ ದಿ ಬೇಸಿಸ್ ಆಫ್ ದಿ ವೇರಿಯಸ್ ಪಾಯಿಂಟ್ಸ್ we can conclude that education is a process of self-actualization, also called self-realization. Here, today we have discussed about the nature of the education. ಇಲ್ಲಿಯವರೆಗೆ ನಾವು ಶಿಕ್ಷಣದ ಸ್ವಭಾವವನ್ನ, ಶಿಕ್ಷಣದ ಸ್ವರೂಪವನ್ನ ಹಲವಾರು ವ್ಯಾಖ್ಯಾನಗಳ ಆಧಾರದ ಮೇಲೆ ನಾವು ಅದನ್ನ ಒಂದು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಒಂದು ಪ್ರಕ್ರಿಯೆ ಮತ್ತು ಉತ್ಪನ್ನ. ಶಿಕ್ಷಣವು ಒಂದು ಮಾನವನನ್ನು ಬೆಳೆಸುವಂತ ಒಂದು ಪ್ರಯತ್ನ. ಶಿಕ್ಷಣ ಎಂದರೆ ಒಂದು ವರ್ತನೆಯ ಪರಿವರ್ತನೆ. ಶಿಕ್ಷಣ ಎಂದರೆ ಒಂದು ತರಬೇತಿ. ಶಿಕ್ಷಣ ಎಂದರೆ ಒಂದು ಬೋಧನೆ. ಶಿಕ್ಷಣ ಎಂದರೆ ಒಂದು ತತ್ವಗಳ ಉಪದೇಶ. ಶಿಕ್ಷಣವೆಂದರೆ ಚಟುವಟಿಕೆಗಳು ಮತ್ತು ಅನುಭವಗಳ ನಿರಂತರವಾದಂತಹ ಸಂಘಟನೆ ಮತ್ತು ಮರು ಸಂಘಟನೆಯಾಗಿದೆ ಅಂತ ಕಾಣ್ತೇವೆ. ಶಿಕ್ಷಣ ಎಂದರೆ ಒಂದು ಬಂಡವಾಳ ಹೂಡಿಕೆ. ಶಿಕ್ಷಣವೆಂದರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಅಂಶ ಅಂತ ಕರಿತೇವೆ. ಶಿಕ್ಷಣ ಎಂದರೆ ಬಂಧನಗಳಿಂದ ವಿಮೋಚನೆ ಕಾಣುವಂಥದ್ದು. ದಿ ಪ್ರೋಸೆಸ್ ಆಫ್ ಇಮ್ಯಾನ್ಸಿಪೇಷನ್, ಬಂಧನಗಳಿಂದ ವಿಮೋಚನೆ ಕಾಣುವಂಥದ್ದು. ಎಜುಕೇಶನ್ ಇಸ್ ಎ ಕೈಂಡ್ ಆಫ್ ಗೈಡೆನ್ಸ್. ಶಿಕ್ಷಣ ಒಂದು ಮಾರ್ಗದರ್ಶನದ ಪ್ರಕ್ರಿಯೆ ಎನ್ನುವಂಥದ್ದು. ಎಜುಕೇಶನ್ ಇಸ್ ಎ ಪ್ರೋಸೆಸ್ ಆಫ್ ಸೆಲ್ಫ್ ಆಕ್ಚುಲೈಸೇಷನ್ ಆರ್ ಸೆಲ್ಫ್ ರಿಯಲೈಸೇಷನ್. ಶಿಕ್ಷಣವು ಒಂದು ಸ್ವವಾಸ್ತವೀಕರಣ ಅಥವಾ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯಾಗಿದೆ ಅಂತ ಹೀಗೆ
ಇವೆಲ್ಲ ಅಂಶಗಳನ್ನ ನಾವು ಇವತ್ತಿನ ದಿವಸ ಚರ್ಚೆ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಶಿಕ್ಷಣ ಮತ್ತು ತತ್ವಶಾಸ್ತ್ರಗಳ ಕುರಿತು ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಸೊ ಐ ಥ್ಯಾಂಕ್ ಒನ್ ಅಂಡ್ ಆಲ್ who have attended the classes, today's class, that is the nature of the education. Thank you one and all.